ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಹಾಸನ ಮತ್ತು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವ ಜನರತ್ತ ಮಾಲಿಕೆಯಲ್ಲಿ ಆಶುಭಾಷಣ ಸ್ಪರ್ಧೆಯ ಧ್ವನಿ ಮುದ್ರಣದ ಮುಂದುವರೆದ ಭಾಗವನ್ನ ಕೇಳೋಣ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಸಹಕಾರ ಷಣ್ಮುಖ ಹೆಚ್ವಿ ಮತ್ತು ಲಿಖಿತಾ ಎಂಪಿ. ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ ಬಿವಿ ಶ್ರೀಧರ್. ಮುಂದಿನ ಸ್ಪರ್ಧೆಯನ್ನ ಕರೆಯುವಂತ ಸಮಯ. ಮುಂದಿನ ಸ್ಪರ್ಧಿ ತಮ್ಮ ವಿಷಯವನ್ನ ಮಂಡನೆ ಮಾಡಲಿಕ್ಕೆ ಈಗ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ. ನಾನು ಪ್ರಥಮ ಬಿಕಾಂ ವಿದ್ಯಾರ್ಥಿನಿ. ನನಗೆ ಇವತ್ತು ಸಿಕ್ಕಿರೋ ವಿಷಯ ಮೊಬೈಲ್ ಕಾರ್ಯಕ್ರಮದ ಬಗ್ಗೆನೇ ತಗೊಳ್ತಾ ಹೋದ್ರೆ, ರೇಡಿಯೋ ಬಂದು 90ರ ದಶಕ ಆಗಿದೆ. ರೇಡಿಯೋ ಬಂದ್ಮೇಲೆ ರೇಡಿಯೋಗೆ ಪ್ರಭಾವ ಬೀರಿದ್ದು ಟಿವಿ ಬಂದಾದ್ಮೇಲೆ ಅದಕ್ಕೆ ಪ್ರಭಾವ ಬೀರಿದ್ದೆ ಒಂದು ಮೊಬೈಲ್. ಆಧುನಿಕ ಆವಿಷ್ಕಾರದಲ್ಲಿ ಒಂದು ಅತ್ಯದ್ಭುತವಾದ ವಿಷಯ ಆಗಿದೆ ಮೊಬೈಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮೊಬೈಲಲ್ಲಿ ಎಲ್ಲ ಬರೀ ಅನಾನುಕೂಲಗಳೇ ಇರೋದಿಲ್ಲ, ಅದರಲ್ಲಿ ತುಂಬ ಉಪಯೋಗಗಳಾಗುತ್ತೆ. ಇವಾಗ ಉದಾಹರಣೆ ಕೊಡೋದಾದ್ರೆ, ನಮ್ಮ ಶೈಕ್ಷಣಿಕ ವಿಷಯದಲ್ಲಿ ನಾವೆಲ್ಲ ವಿಷಯಗಳನ್ನ ಹೋಗಿ ಲೈಬ್ರರಿಲೇ ನೋಡೋದಕ್ಕಾಗಲ್ಲ, ಹುಡ್ಕೋದಿಕ್ಕಾಗಲ್ಲ. ಅದು ತುಂಬ ಕಷ್ಟವಾದಂಥದ್ದು. ನಾವು ಮೊಬೈಲಲ್ಲಿ ಸರ್ಚ್ ಇಂಜಿನ್ ಮೂಲಕ ತುಂಬ ಬೇಗವಾಗಿ ನಮಗೆ ಬೇಕಾದ ವಿಷಯಗಳನ್ನ ಬೇಗ ತಿಳ್ಕೊಬೋದು. ನಂತರ ಇದು ಬರೀ ಎಜುಕೇಷನ್ ಅಂತ ಅಲ್ದಲೇ ಹೋದರೆ ಏನೇನು ಇನ್ಫಾರ್ಮೇಷನ್ಸ್ ಬೇಕು ಎಲ್ಲನೂ ನಾವು ಮೊಬೈಲ್ ಮೂಲಕನೇ ತಿಳ್ಕೊಬೋದು. ಇದರಿಂದ ಅನಾನುಕೂಲ ಅಂತ ಏನಂತ ಹೇಳಿದ್ರೆ, ನಾವು ಇದರಲ್ಲಿ ಎಜುಕೇಷನ್ಸ್ ಬಗ್ಗೆ ನೋಡಬೇಕು ಅಂತ ಹೋಗ್ತೀವಿ, ಬಟ್ ಎಜುಕೇಷನ್ಸ್ ಬಗ್ಗೆ ನೋಡಲ್ಲ. ಅದ್ರ ಹೊರತಾಗಿ ನಾವು ಬೇರೆ ವಿಷಯಗಳನ್ನ ನೋಡ್ತಾ ಹೋಗ್ತೀವಿ. ಇದರಿಂದ ನಮ್ಗೆ ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ದೆನ್ ಇದು ನಮ್ಮ ಕಣ್ಣುಗಳಿಗೆ ಮತ್ತೆ ಮಾನಸಿಕವಾಗಿ ತುಂಬ ಪ್ರಭಾವ ಬೀರುತ್ತೆ. ಮೊಬೈಲಿಂದ ಇನ್ನೊಂದು ಏನು ಯೂಸಸ್ ಅಂತ ಹೇಳಿದ್ರೆ, ನಾವು ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತ ಬಂದಾಗ ಮೊಬೈಲಿಂದ ನಾವು ಬೇಗ ಯಾರನ್ನಾರು ಕಾಂಟ್ಯಾಕ್ಟ್ ಮಾಡ್ಬೋದು, ನಮಗೆ ಸಹಾಯ ಪಡ್ಕೋಬೋದು. ನಾವು ಯಾರಾದರೂ ಹೊರಗಡೆ ಹೋದಾಗ ನಾವು ಎಲ್ಲ ಸ್ಥಳಕ್ಕೂ ಮತ್ತೆ ಯಾವಾಗಲೂ ವಿಸಿಟ್ ಕೊಡ್ತಾ ಇರೋಕ್ಕಾಗಲ್ಲ. ಅಂಥ ಸಿಚುವೇಶನ್ನ ನಾವು ಮೆಮೊರಿಯಾಗಿ ನಾವು ಮೊಬೈಲಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ಇಟ್ಕೋಬೋದು. ಅದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮೊಬೈಲಲ್ಲಿ ನಾವು ಇವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಕೈಲಿ ಯಾವಾಗಲೂ ಕ್ಯಾಶ್ ಇಟ್ಕೊಂಡಿರೋದಕ್ಕಾಗಲ್ಲ. ಅದರಿಂದ ತುಂಬ ಕಳ್ತನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. UPI ಬಂದಿರೋ ಮೂಲಕ ನಾವು ಅದರಿಂದನೂ ಕೂಡ ಈಸಿಯಾಗಿ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ಬೋದು. ಮೊಬೈಲ್ ಅಂತ ಹೇಳಿದ್ರೆ ಅದರಿಂದ ಬರೀ ಉಪಯೋಗ ಆಗುತ್ತೆ ಅಥವಾ ಬರೀ ದುರುಪಯೋಗ ಆಗುತ್ತೆ ಅಂತ ಹೇಳೋದಕ್ಕಿಂತ, ಮೊಬೈಲ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಪ್ರಕಾರ ನಮಗೆ ಮೊಬೈಲ್ ಯೂಸ್ ಆಗ್ತಾ ಹೋಗುತ್ತೆ. ನಾವು ಅದನ್ನು ಬರೀ ಯೂಸ್ಫುಲ್ ಆಗಿ ಯೂಸ್ ಮಾಡ್ತವ್ರೆ ನಮಗೆ ಮೊಬೈಲಿಂದ ಯಾವುದೇ ಹಾನಿಕಾರಕ ಆಗಲ್ಲ, ಎಲ್ಲ ಬರೀ ಒಳ್ಳೇದೇ ಆಗುತ್ತೆ. ಮೊಬೈಲ್ ಕುರಿತಾಗಿ ತಮ್ಮದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಮುಂದಿನ ಸ್ಪರ್ಧಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಯಾವ ವಿಷಯ ಸಿಗುತ್ತೆ, ಹೇಗೆ ಮಾತಾಡ್ತಾರೆ ಅಂತ ಹೇಳಿ ಕೇಳೋಣ. ನನ್ನ ಹೆಸರು ಗೀತಾಂಜಲಿ, ಫಸ್ಟ್ ಬಿಕಾಂ. ನನಗೆ ಸಿಕ್ಕಿರೋ ವಿಷಯ ಮಾನಸಿಕ ಆರೋಗ್ಯ ಅಂದರೆ, ನಾವು ಫಸ್ಟು ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ದೈಹಿಕವಾಗಿ ಆರೋಗ್ಯವಾಗಿರ್ಬೋದು. ಈಗ ನಮಗೆ ಜ್ವರ ಬಂತು ಅಂದರೆ ಆಸ್ಪತ್ರೆಗೆ ಹೋಗ್ತೀವಿ, ಆದರೆ ಮಾನಸಿಕ ಆರೋಗ್ಯ ಕೆಟ್ಟರೆ ನಮ್ಮ ಮನಸ್ಸೇ ನಮಗೆ ಟಾಬ್ಲೆಟ್ ಥರ ಇರಬೇಕು. ಏನು ಅಂದರೆ, ಈಗ ನಾವು ಒಂದು ಹೋಟೆಲಿಗೆ ಹೋದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಬದಲು ಫೋನು, ಅಲ್ಲಿ ಫೋಟೋ ಹಾಕೋದು, ಸ್ನ್ಯಾಪ್ ಹಾಕೋಣ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಲ್ಲ. ಮಾನಸಿಕ ಆರೋಗ್ಯವಾಗಿ ಕುಗ್ತಾ ಹೋಗ್ತೀವಿ. ಈ ಪರಿಸರ ಜೊತೆ ಹೊಂದ್ಕೊಳ್ಳೋಣ ಅಂದರೆ, ಪರಿಸರಕ್ಕೆ ಹೋದರೆ ಏನಾದ್ರು ಫೋಟೋ ತಗೊಳ್ಳೋಣ, ಅಲ್ಲಿ ಬೇಡ, ಅದ್ರ ಜೊತೆ ಹೊಂದ್ಕೊಳ್ಳೋಕ್ಕೂ ಆಗಲ್ಲ, ಅಲ್ಲೂ ಮಾನಸಿಕವಾಗಿ ನಾವು ಕುಗ್ಗಿ ಹೋಗ್ತೀವಿ. ಏನು ಅಂದರೆ, ಈಗ ಫೋನಿಗೆ ತುಂಬ ಅಡಿಕ್ಟ್ ಆಗಿರ್ತೀವಿ. ಈಗ ಮೇಲ್ಗಡೆ ಯಾರೋ ಇದ್ದಾರೆ ಅಂದರೆ ಅವಾಗೆಲ್ಲ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಹೋಗಿ ಕರ್ಕೊಬರೋದಿತ್ತಿದ್ರು. ಈಗ ಕಾಲು ಫೋನಲ್ಲೇ ಬಾ, ಕೆಳಗಡೆ ಬಾ, ಇಲ್ಲಿದ್ದೀನಿ ಅಂತ ಕರೆಯೋ ರೀತಿಲಿ ಬಂದಿದ್ದೀವಿ. ನಾವು ತುಂಬ ಫೋನಿಗೆ ಅಡಿಕ್ಟ್ ಆಗಿ ಮಾನಸಿಕ ಆರೋಗ್ಯವನ್ನ ನಾವೇ ಕಳ್ಕೊತಿದ್ದೀವಿ. ಅವಾಗ ಹಿಂದಿನ ಕಾಲದಲ್ಲಿ ತುಂಬ ಫೋನಿಗೆ ಅಡಿಕ್ಟ್ ಆಗ್ತಿರ್ಲಿಲ್ಲ, ಟಿವಿಗೆ ಅಡಿಕ್ಟ್ ಆಗ್ತಿರ್ಲಿಲ್ಲ. ಜಮೀನ್ ಕಡೆಗೆ ಹೋಗಿ ಅಲ್ಲಿ ಎಲ್ಲ ಕೆಲಸಗಳ ಮಾಡ್ಕೊಂಡು ಮನೆಗೆ ಬರ್ತಿದ್ರು. ಈಗ ನಾವು ಬರೀ ಟಿವಿ ಮುಂದೆ, ಫೋನ್ ಮುಂದೆ ಕುತ್ಕೊಂಡು ಮಾನಸಿಕ ಆರೋಗ್ಯವಾಗಿ ಕುಗ್ತಾ ಹೋಗ್ತಾ ಇದ್ದೀವಿ. ಮಾನಸಿಕ ನೆಮ್ಮದಿ ಕುರಿತು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಸ್ಪರ್ಧೆಗೆ ಯಾವ ವಿಷಯ ಸಿಗುತ್ತೆ, ಹೇಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನಗೆ ಸಿಕ್ಕಿರುವ ವಿಷಯ ಬಂದು ಸ್ನೇಹಿತರು. 1000 ಬಂಧುಗಳಿಗಿಂತ ಒಬ್ಬ ಮಿತ್ರ ತುಂಬಾ ಹತ್ತಿರ ಆದಂತೆ. ಎಷ್ಟೇ ಬಂಧುಗಳಿದ್ರು, ಒಳ್ಳೆ ಸ್ನೇಹಿತ ಇದ್ರೆ ಅವ್ರನ್ನೆಲ್ಲ ಸೋಲಿಸ್ಬೋದು.
ನಮ್ಮ ಬಾಲ್ಯದ ನೆನಪುಗಳು ಸ್ನೇಹಿತರೊಂದಿಗೆ, ಅವ್ರ ಜೊತೆ ಮಾತು, ಆಟ ಪಾಠ, ಕಲಿಕೆ, ಚಟುವಟಿಕೆಗಳು, ಸ್ಪರ್ಧಾತ್ಮಕ ಭಾವನೆಗಳು, ಸ್ವಾರ್ಥ, ಪ್ರೀತಿ ಎಲ್ಲನೂ ಒಳಗೊಂಡಿರೋದು ಸ್ನೇಹ ಒಂದೇನೆ. ಯಾವುದೇ ಹಣಕಾಸಿನಿಂದ ಆಗಲಿ ಯಾವುದೇ ತೂಕ ಭಾರ ಮಾಡಲ್ಲ. ಸೊ ನಿಸ್ವಾರ್ಥದಿಂದ ಮಾಡೋ ಬಂಧನೇ ಸ್ನೇಹಿತ. ಯಾವುದೇ ಕಷ್ಟ ಇರಲಿ ಸುಖ ಇರಲಿ ನಮ್ಮೊಂದಿಗೆ ಯಾರಿರ್ತಾನೆ ಅವನೇ ನಿಜವಾದ ಬಂಧು. ಬರೀ ಗೆಲುವಲ್ಲಿ ಮಾತ್ರ ಅಲ್ಲ, ಸೋಲಲ್ಲೂ ಯಾರು ನಮ್ಮ ಜೊತೆ ಇರ್ತಾರೆ ಅವನು ಸ್ನೇಹಿತ. ಸ್ಪರ್ಧಾತ್ಮಕವಾಗಿ ಎಲ್ಲರೊಳಗೊಂದಾಗಿ ನಮ್ಮ ತಪ್ಪು ಏನೇ ಇದ್ರೂ ನೇರವಾಗಿ ಅದನ್ನು ತಿದ್ದುತ್ತಾ ಮತ್ತೆ ಎಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡ್ತಾ ಮುನ್ನುಗ್ಗೋಕೆ ಪ್ರಯತ್ನ ಪಡ್ತಾ ಯಾರು ತುಂಬ ಸಪೋರ್ಟ್ ಮಾಡ್ತಾರೆ ಅವರೇ ನಿಜವಾದ ಸ್ನೇಹಿತ. ಆಗೋವರೆಗೂ ಸ್ನೇಹಿತರಿರ್ತಾರೆ. ಉದ್ಯಾನವನಗಳೆಲ್ಲ ನಾವು ತುಂಬ ನೋಡ್ಬೋದು. ವೃದ್ಧರಾಗಿರೋರು ತಮ್ಮ ಸ್ನೇಹಿತರೊಂದಿಗೆ ನಗುವಿನ ಮೂಲಕ, ಮಾತುಗಳ ಮೂಲಕ, ಪ್ರತಿದಿನ ಸಿಗುವ ಮೂಲಕ ಅವರ ಬಾಲ್ಯದ ನೆನಪುಗಳನ್ನೆಲ್ಲ ನೆನಪಿಸುತ್ತಾ ಮತ್ತೆ ತಮ್ಮ ಕಷ್ಟಕ್ಕೆ ಆಗುತ್ತಾ ತಮ್ಮ ದಿನಗಳನ್ನು ಕಳೀತಾರೆ ಸ್ನೇಹಿತರು. ಸೊ ಯಾವುದೇ ಸಂಬಂಧಿಕರೆಲ್ಲ ಹಣಕ್ಕೆ ಮಾತ್ರ ಬೆಲೆ ಕೊಡ್ತಾರೆ. ಸ್ನೇಹಿತ ಒಳ್ಳೆ ಮನೋಭಾವ ಮತ್ತೆ ನಿಸ್ವಾರ್ಥ ಪ್ರೀತಿಗೆ ಬೆಲೆ ಕೊಡುವಂಥದ್ದು. ಎಲ್ಲರ ಜೀವನದಲ್ಲಿ ಸ್ನೇಹಿತರದ್ದು ತುಂಬ ಮುಖ್ಯವಾದ ಪಾತ್ರ ಇರುತ್ತೆ. ಎಲ್ಲ ಹಂತಗಳಲ್ಲಿ ಹೊಸ ಹೊಸ ಸ್ನೇಹಿತರಾಗ್ತಾರೆ, ಹೊಸ ಹೊಸ ವಿಚಾರಗಳನ್ನು ತಿಳಿತಾರೆ, ಹೊಸ ಹೊಸ ವಿಷಯಗಳನ್ನು ಹಂಚ್ಕೊಳ್ತಾರೆ. ತಮ್ಮ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಹೇಳೋಕ್ಕಾಗದೇ ಇರೋಂತಹ ವಿಷಯಗಳನ್ನು, ನೋವನ್ನು, ದುಃಖಗಳನ್ನು, ಸಂತೋಷವನ್ನು ಎಲ್ಲವನ್ನು ಹೇಳೋಕೆ ಒಂದೇ ಒಂದು ಮಾರ್ಗ ಸ್ನೇಹಿತರು. ಮನೆಯಲ್ಲೂ ಗೊತ್ತಿಲ್ಲದೆ ಇರೋಂತಹ ವಿಷಯಗಳು ಸ್ನೇಹಿತರ ಹತ್ರ ಗೊತ್ತೇ ಇರುತ್ತೆ. ಸೊ ಒಳ್ಳೆಯವನಾಗಿ ಬೆಳೆಯೋದಕ್ಕಾಗಲಿ ಕೆಟ್ಟ ಮಾರ್ಗ ಹಿಡಿಯೋದಕ್ಕಾಗಲಿ ಒಬ್ಬ ಸ್ನೇಹಿತನ ಮೂಲಕ ನಾವು ನೋಡ್ಬೋದು. ಜೊತೆಯಲ್ಲೇ ಇರುವ ಸ್ನೇಹಿತ ಎಷ್ಟು ಒಳ್ಳೆಯವನಾಗಿರ್ತಾನೋ ಅವನು ಕೂಡ ಅಷ್ಟೇ ಒಳ್ಳೆಯವನಾಗಿ ಬೆಳಿತಾನೆ, ಒಳ್ಳೆ ವಿಚಾರಗಳನ್ನು ಕಲಿತಾನೆ, ಒಳ್ಳೆ ಮಾರ್ಗದಲ್ಲಿ ಹೋಗ್ತಾನೆ. ಸ್ನೇಹಿತರ ಪಾತ್ರ ಎಲ್ಲ ವ್ಯಕ್ತಿಗಳ, ಎಲ್ಲ ಜೀವಿಗಳ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಎಲ್ರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಪ್ರೀತಿ ಕೆಜೆ. ನಾನು ತೃತೀಯ BSc HD ಕ್ರಿಮಿನಾಲಜಿ ಓದ್ತಾ ಇದ್ದೀನಿ. ನನಗೆ ಬಂದಿರೋಂಥ ವಿಷಯ ಕ್ರೀಡೆಗಳು. ಇದನ್ನು ಹೇಳೋದಕ್ಕೂ ಮುಂಚೆ ನಾನೊಂದು ಕೋಟ್ ಹೇಳೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಅಂದರೆ ನಮ್ಮ ಜೀವನದಲ್ಲಿ ಕ್ರೀಡೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಸಾಕಾಗಲ್ಲ. ನಮ್ಮ ದೈಹಿಕ ಬೆಳವಣಿಗೆಗಾಗಿರ್ಬೋದು, ಮಾನಸಿಕ ಬೆಳವಣಿಗೆಗಾಗ್ಬೋದು, ಕ್ರೀಡೆ ಅನ್ನೋದು ಒಂದು ಮುಖ್ಯವಾದ ಭಾಗ ಆಗಿರುತ್ತೆ ನಮ್ಮ ಇಡೀ ಜೀವನನ. ಅಂದರೆ ಬಾಲ್ಯದ ನಾವೇನು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಇದು ಮಾಡಿರ್ತೀವಿ, ಅದರಲ್ಲಿ ಓದೋದಲ್ದಲ್ಲೇ ಬಿಟ್ಟರೆ ಒಂದು 20% ಏನೋ ಓದಿರ್ತೀವಿ. ಇನ್ನು 80% ಫುಲ್ಲು ನಾವು ಕ್ರೀಡೆ ಮೇಲೆ ಆಸಕ್ತಿ ಇರ್ತೀವಿ. ಎಲ್ಲದರಲ್ಲೂ ಬರಬೇಕು, ನಾನು ಓಡಬೇಕು, ಆಟ ಆಡಬೇಕು. ಒಬ್ಬರು ಆಟ ಆಡ್ತಿರ್ಬೇಕಾದ್ರೆ ನೋಡಬೇಕಾದ್ರೆ ನಾನು ಯಾಕೆ ಈ ಥರ ಆಟ ಆಡೋಕ್ಕಾಗಲ್ಲ. ಕೆಲವೊಬ್ರು ಡಿಸೇಬಲ್ಡ್ ಚಿಲ್ಡ್ರನ್ ಇರ್ತಾರಲ್ಲ, ಅವ್ರು ನಮ್ಮನ್ನ ನೋಡಿದಾಗ ಏನು ಅನ್ಕೋತಾರೆ, ಇವ್ರ ಥರ ನಾವು ಆಟ ಆಡಬೇಕು, ಇವ್ರ ಥರ ನಾವು ಇರಬೇಕು ಅಂತ ಅನ್ಕೋತೀವಿ. ಆದರೆ ನಾವು ನಾರ್ಮಲ್ ಆಗಿರೋರು ಏನು ಮಾಡ್ತೀವಿ, ನಾವೇ ಆಟ ಆಡೋಕ್ಕೆ ಹೋಗಲ್ಲ, ಹಿಂಜರಿಕೆಯಿಂದ ಇರ್ತೀವಿ. ಏನೋ ಒಂಥರ ಮುಜುಗರ ಇರುತ್ತೆ. ಅವನಿಗಷ್ಟು ಕೇಪಬಿಲಿಟಿ ಇದೆ, ನನಗೆ ಆ ಥರ ಇಲ್ಲ ಅನ್ನೋದ್ರಲ್ಲಿ ಥರ ಒಂದು ಮುಜುಗರ ಇರುತ್ತೆ. ಹಾಗಾಗಿ ಕ್ರೀಡೆಗಳು ಒಂದೊಂದರಲ್ಲಿ ಒಂದೊಂದನ್ನ ಕಲಿಬೋದು. ಇವಾಗ ಚೆಸ್ ಆಡಿದ್ರೆ ಮೆಂಟಲ್ ಎಬಿಲಿಟಿ ಡೆವಲಪ್ ಆಗುತ್ತೆ, ಕಬಡ್ಡಿ ಆಡಿದ್ರೆ ಮಸಲ್ಸ್ ಎಲ್ಲ ಗೈನ್ ಆಗ್ತಾ ಬರುತ್ತೆ. ಒಂದೊಂದು ಕ್ರೀಡೆಯಲ್ಲೂ ಕೂಡ ಒಂದೊಂದು ಥರ ಇಂಪಾರ್ಟೆನ್ಸ್ ಇರುತ್ತೆ. ಅದನ್ನು ನಾವು ಅರ್ಥಕೊಂಡು ಎಲ್ಲ ಥರ ಕ್ರೀಡೆಗಳಲ್ಲೂ ಕೂಡ ನಾವು ಭಾಗವಹಿಸಬೇಕು. ಇಂಡೋರ್ ಗೇಮ್ಸ್ ಇರುತ್ತೆ, ಔಟ್ಡೋರ್ ಗೇಮ್ಸ್ ಇರುತ್ತೆ. ಕೆಲವೊಬ್ರು ಯಾವ ಥರ ಅಂದರೆ ಇವಾಗ ನೀವು ನೋಡ್ಬೋದು, ಗುಕೇಶ್ ಅನ್ನೋರು ಚೆಸ್ಸಲ್ಲಿ ಇವಾಗ ಚಾಂಪಿಯನ್ ಆದ್ರಲ್ವಾ, ಅವ್ರು ಯಾಕೆ ಹಂಗಾದ್ರು, ನಮಗೆ ಯಾಕೆ ಹಂಗಾಗಕ್ಕಾಗ್ತಿಲ್ಲ? ಅವ್ರು ಅದಕ್ಕೆ ಅಂತಹ ತೋರಿಸಿರೋಂಥ ಇಂಟ್ರೆಸ್ಟ್, ಅವರಿಗೆ ಎಷ್ಟು ಒಂದು ಕ್ರೀಡೆ ಮೇಲೆ ಒಂದು ಪ್ರೀತಿ ಇದೆ, ಅವ್ರು ಎಷ್ಟು ಅದನ್ನು ಡಿಸರ್ವ್ ಮಾಡ್ತಾರೆ, ಮತ್ತು ಅವರು ಎಷ್ಟು ಅದಕ್ಕಾಗಿ ಅವರು ಟೈಮ್ನ ಮೀಸಲಿಡ್ತಾರೆ. ಇವಾಗ ನಾವು ಏನು ಒಂದು ಟೈಮೇ ಕೊಡಲ್ಲ, ಬರೀ ಓದೋದೇ ಆಯಿತು, ಮಲಗೋದೇ ಆಯಿತು, ತಿನ್ನೋದೇ ಆಯಿತು ಅಂತಂದರೆ ನಾವು ಫಿಸಿಕಲಾಗಿ ಡೆವಲಪ್ಮೆಂಟ್ ಆಗೋದು ಯಾವಾಗ? ಆ್ಯಕ್ಚುಲಿ ಸ್ಪೋರ್ಟ್ಸ್ನ ನಾವು ಆಡೋದ್ರಿಂದ ನಮ್ಮ ಮನಸ್ಸಿಗೊಂದು ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ, ಒಂದು ಸ್ಟ್ರೆಸ್ ಎಲ್ಲ ಔಟ್ ಆಗುತ್ತೆ. ಚೈಲ್ಡ್ಹುಡ್ಡಲ್ಲಿ ಇದೊಂದು ಮೇ ಬಿ ಕ್ರೂಷಿಯಲ್ ರೋಲ್ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಅದನ್ನು ಅರ್ಥಕೊಳ್ಳೋದಕ್ಕೆ, ಇವಾಗ ನಾವು ಒಂದು ಸ್ಪೋರ್ಟ್ಸಲ್ಲಿ ಬೀಳ್ತೀವಿ ಅಂತಂದರೆ ಬಿದ್ದು ಎದ್ದು ನಾವು ಓಡ್ತೀವಿ ಅಲ್ವಾ, ಹಾಗೇ ನಾವು ಜೀವನದಲ್ಲೂ ಕೂಡ ಬಿದ್ದಾಗ ಅದನ್ನು ಎದ್ದು ಓಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮುಂದಿನ ಸ್ಪರ್ಧೆ ಈಗ ತಮ್ಮ ಪರಿಚಯ ಮಾಡಿಕೊಂಡು ತಮ್ಮ ವಿಷಯವನ್ನು ಮಂಡನೆ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನನಗೆ ಬಂದಿರೋ ವಿಷಯ ನಿಮ್ಮ ಕಾಲೇಜು. ನಮ್ಮ ಕಾಲೇಜು ಹೇಳ್ಬೇಕಂದ್ರೆ ಟಾಪಿಕ್ ಸಿಕ್ಕಿರೋದು ನನಗೆ ತುಂಬ ಅದೃಷ್ಟವಾದ. ಯಾಕಂದರೆ ನಮ್ಮ ಕಾಲೇಜು ಇಡೀ ಹಾಸನಿಗೆ ನಮ್ಮ ಕಾಲೇಜಲ್ಲಿರೋ ಒಂದು ಕಾಂಬಿನೇಷನ್ ಯಾವ ಕಾಲೇಜನ್ನು ಇಲ್ಲ. ಯಾಕಂದರೆ ಕ್ರಿಮಿನಾಲಜಿ ಅಂತ ಹೊಸದಾಗಿರೋ ಕೋರ್ಸ್ನ ನಮ್ಮ ಕಾಲೇಜಲ್ಲಿ ಅಳವಡಿಸಲಾಗಿದೆ. ಇದರಿಂದ ನಮಗೆ ಸುಮಾರು ಥರ ವಿದ್ಯಾರ್ಥಿಗಳು ಇಲ್ಲಿಗೆ ದೂರಿಂದ ವಿದ್ಯಾರ್ಥಿಗಳು ಬರೋ ಚಾನ್ಸಸ್ ಜಾಸ್ತಿ ಆಗಿದೆ. ಹೋದ ವರ್ಷ ನಮಗೆ ಬಿಹಾರ್, ಶಿವಮೊಗ್ಗ ಮತ್ತು ಹಲವು ಜಿಲ್ಲೆಗಳಿಂದ ಇಲ್ಲಿಗೆ ನಮ್ಮ ಕಾಲೇಜಿಗೆ ಬಂದು ಓದ್ತಿರೋ ವಿದ್ಯಾರ್ಥಿಗಳು ಕಾಣಿಸ್ಬೋದು ಆ ಕೋರ್ಸಿಗೋಸ್ಕರ. ಮತ್ತು ನಮ್ಮ ಕಾಲೇಜಿನಲ್ಲಿ ಹಲವು ಥರ ಕ್ರೀಡೆಗಳು ನಡೆಸ್ತಾರೆ. ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಎಲ್ಲ ಸಪೋರ್ಟಿವ್ ಆಗಿದೆ. ನಮಗೆ ಈಸಿ ಆಗೋ ಥರ ಕ್ರೀಡೆಗಳನ್ನ ಆಡಿಸ್ತಾರೆ. ಅಂದರೆ ನಮಗೆ ಇನ್ನೂ ಅನುಕೂಲವಾಗಿ ಪಕ್ಕದಲ್ಲಿ ನಮಗೆ ಸ್ಟೇಡಿಯಂ ಕೂಡ ಇದೆ, ಅಲ್ಲಿ ನಮಗೆ ಆಟ ಆಡೋಕ್ಕೆ ಪರ್ಮಿಷನ್ ಕೂಡ ಕೊಡಿಸ್ತಾರೆ. ಇಲ್ಲ ಉಪನ್ಯಾಸಕರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಎಲ್ಲ ವಿಷಯಗಳು ನೀನು ಮಾಡ್ತೀಯಾ,
ಈ ಸ್ಟೇಜ್ ಮೇಲೆ ಬರೋಕ್ಕೆ ಕೂಡ ನಂಗೆ ಇಷ್ಟ ಇರಲ್ಲ. ಅಂದರೆ ಒಂಥರ ಹೆದರಿಕೆ ಥರ ಆಗ್ತಿತ್ತು. ಅಂದರೆ ಮಾಡೋಕ್ಕೆ ನಂಗೆ ಆಗೋದೇ ಇಲ್ಲ ಅಂತರ ಫೀಲ್ ಇತ್ತು ಒಳಗಡೆ. ಆದರೆ ರಘು ಸರ್ ನಂಗೆ ನಿಂಗೆ ಆಗುತ್ತೆ, ಹೋಗು, ಆಗುತ್ತೆ, ಮಾಡ್ತೀಯ ಅಂತೇಳಿ ನನಗೆ ಒಂಥರ ಒಳಗಡೆಯಿಂದ ಧೈರ್ಯ ತುಂಬಿ ಒಳಗಡೆ ಸ್ಟೇಜ್ ಮೇಲೆ ಕಳಿಸಿರು. ಈ ಥರ ಸಪೋರ್ಟಿವ್ ಇರೋ ಟೀಚರ್ಸ್ ಕೂಡ ನಮಗೆ ಸಿಗ್ತಾರೆ. ಇದ್ರ ಮುಂದೆ ಹೇಳ್ಬೇಕಂದ್ರೆ ಹೋದ ವರ್ಷ ಕೂಡ ನಮ್ಮ ಕಾಲೇಜಿನಲ್ಲಿ ಹಲವು ಥರ ಮೆಡಲ್ಗಳು ತಂದುಕೊಟ್ರು. ಕಾಲೇಜುಗಳಿಗೆ ಚಿನ್ನದ ಪದಕಗಳು ತಂದುಕೊಟ್ಟಿರೋ ವಿದ್ಯಾರ್ಥಿಗಳಿದ್ದಾರೆ. ಇಡೀ ಸ್ಟೇಟಲ್ಲಿ ನಮ್ಮ ಕಾಲೇಜು 3-5 ಮಾತ್ರ ಸಿಗುತ್ತೆ ಈ ಥರ ಹೆಸರು ಕಾಲೇಜು. ಇನ್ನು ಹೇಳ್ಬೇಕಂದ್ರೆ ನಮ್ಮ ಕಾಲೇಜ್ ಬಗ್ಗೆ ಫ್ರೀಡಮ್ ಇರೋ ಥರ ಕಾಲೇಜ್ ಅನ್ಬೋದು. ಫುಲ್ ಶಾಂತಿಯುತವಾಗಿ ಮತ್ತು ಎಲ್ಲ ಥರ ಆಕ್ಟಿವ್ಗಳು ನಡೆಸ್ಕೊಡೋ ಥರ ಕಾಲೇಜು ಆಗಿದೆ. ಇಲ್ಲಿನ ಪ್ರಿನ್ಸಿಪಲ್ ಕೂಡ ಒಳ್ಳೆಯವರು, ತುಂಬ ಒಳ್ಳೆಯವರು. ಎಲ್ಲ ಥರ ಕಾರ್ಯಕ್ರಮಗಳು ಯೂಸ್ ಮಾಡಿಕೊಡ್ತಾರೆ. ನಮಗೆ ಉಪಯೋಗ ಥರ ಕಾರ್ಯಕ್ರಮಗಳು ಕೂಡ ನಡೆಸ್ಕೊಡ್ತಾರೆ. ಡೈಲಿ ಈ ಕಾಲೇಜಿನಲ್ಲಿ ಬಂದು ನಡೆಸ್ಕೊಡ್ತಾರೆ. ಬೇರೆ ಬೇರೆ ಕಂಪ್ನಿಗಳಿಂದ ಆಗ್ಬೋದು, ಉದ್ಯೋಗ ಮೇಳ ಆಗಿರ್ಬೋದು, ಎಲ್ಲ ಥರ ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ. ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಗ್ರಂಥಾಲಯ ಕೂಡ ಇದೆ. ಗ್ರಂಥಾಲಯದಲ್ಲಿ ನಮಗೆ ಇಂಥ ಬುಕ್ಸ್ ಬೇಕಂದ್ರೆ ಅಂಥ ಬುಕ್ಸ್ ಇಲ್ಲ ಅನ್ನಂಗಿಲ್ಲ. ಎಲ್ಲ ಬುಕ್ಸ್ ಕೂಡ ನಮಗೆ ಆರಾಮಾಗಿ ಸಿಗುವಂಥ ಅಲ್ಲೇ ಹಂಗೆ ಡೈಲಿ ನ್ಯೂಸ್ ಪೇಪರ್ ಕೂಡ ನಮಗೆ ಸಿಗುತ್ತೆ. ಬೇರೆ ಥರ ಯೋಗ, ಮೆಡಿಟೇಷನ್ ಎಲ್ಲ ಥರ ಬುಕ್ಗಳು ಕೂಡ ನಮಗೆ ಸಿಗುತ್ತೆ. ಹೊರಗಡೆ ಸಿಗೋದಂಥ ಬುಕ್ಗಳೆಲ್ಲ ನಮಗೆ ಬೇಗ ಇಂಥ ಬುಕ್ ಬೇಕಾದ್ರೆ ಇವತ್ತು ನಮಗೆ ನಾಳೆ ತರಿಸ್ಕೊಡ್ತಾರೆ. ಈಗ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್. ಮುಂದಿನ ಸ್ಪರ್ಧೆಯನ್ನು ಬರ್ಮಾಡ್ಕೊಳ್ಳುವಂಥ ಸಮಯ. ಮುಂದಿನ ಸ್ಪರ್ಧಿ ಯಾರು, ಯಾವ ವಿಷಯ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು, ಅನಿಸಿಕೆಯನ್ನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಬಂದು ಸಂಪತ್ ಅಂತ. ಫೈನಲ್ ಇಯರ್ BCom ಓದ್ತಿದ್ದೀನಿ ನಾನು. ನನಗೆ ಬಂದಿರೋ ಟಾಪಿಕ್ ಬಂದು ಆಹಾರ ಪದ್ಧತಿ ಅಂತ. ಆಹಾರ ಪದ್ಧತಿಲಿ ಮೊದಲು 2 ವಿಧ ಆಗಿರುತ್ತೆ. ಒಂದು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಅಂತ. ಸಸ್ಯಾಹಾರಿ ಆಗಿರ್ಬೋದು, ಮಾಂಸಾಹಾರಿ ಆಗಿರ್ಬೋದು, ಅದರದ್ದೇ ಆದಂತಹ ಅನುಕೂಲಗಳಾಗಿರ್ಬೋದು, ಅನಾನುಕೂಲಗಳಾಗಿರ್ಬೋದು, ಬೇರೆ ಬೇರೆ ಥರ ಇರ್ತವೆ. ಒಂದಕ್ಕೊಂದೊಂದಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಇಷ್ಟು ಬಂದರೆ ಈಗಿನ ಜನ್ರೇಷನಲ್ಲಂತೂ ತುಂಬ ಅನಾನುಕೂಲಗಳಾಗ್ತಾ ಇದ್ದಾವೆ. ಏನಪ್ಪ ಅಂದರೆ ಈ ಗೋಬಿ ಆಗಿರ್ಬೋದು ಅಥವಾ ಪಾನಿಪುರಿ ಆಗಿರ್ಬೋದು, ಇಂಥವುಗಳನ್ನು ತಿನ್ನೋದನ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಅನಾನುಕೂಲ ಜಾಸ್ತಿ ಆಗ್ತಿದೆ. ಇದನ್ನು ತಡೆಗಟ್ಟಬೇಕು ಅಂತ ಅಂದರೆ ನಾವು ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಜಾಸ್ತಿ ಯೂಸ್ ಮಾಡ್ಬೋದು. ಇದನ್ನು ಡಾಕ್ಟರ್ಗಳು ಕೂಡ ರೆಫರ್ ಮಾಡ್ತಾರೆ ಹೆಚ್ಚಾಗಿ. ಮುಂದೆ ಏನಪ್ಪ ಅಂದರೆ ಆಹಾರ, ಹಳೆ ಕಾಲದಲ್ಲಿಂದಲೂ ಆಹಾರ ಪದ್ಧತಿ ಮಾತ್ರ ತುಂಬ ಚೆನ್ನಾಗಿತ್ತು. ಈಗಿನ ಕಾಲದಲ್ಲಿ ಫುಲ್ಲು ಹದಗೆಟ್ಟೋಗಿದೆ. ಆದರೆ ಸಸ್ಯಾಹಾರಿ ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಹಾನಿ ಅಂತೂ ಜಾಸ್ತಿ ಉಂಟಾಗಲ್ಲ. ಧನ್ಯವಾದಗಳು. ಮುಂದಿನ ಸ್ಪರ್ಧಿ ತಮ್ಮ ವಿಷಯನ ಹೇಳಿ, ಹೆಸರನ್ನು ಹೇಳಿ ಪ್ರಾರಂಭ ಮಾಡಿ. ನನ್ನ ಹೆಸರು ಬಾಂಧವ್ಯ, ಫಸ್ಟ್ BCom. ನನಗೆ ಬಂದಿರೋ ವಿಷಯ ದಿನಪತ್ರಿಕೆ. ನಮಗೆ ಗೊತ್ತು, ಹಲವಾರು ದಿನಪತ್ರಿಕೆಗಳನ್ನು ನಾವು ಓದುತ್ತೇವೆ. ಮೊದಲಿಗೆ ಪ್ರಜಾವಾಣಿ, ವಿಜಯವಾಣಿ, ಇನ್ನೂ ಹಲವಾರು ದಿನಪತ್ರಿಕೆಗಳನ್ನು ನಾವು ಓದುತ್ತೇವೆ. ದಿನಪತ್ರಿಕೆ ಓದುವುದರಿಂದ ನಾವು ಜ್ಞಾನವನ್ನು ಹೆಚ್ಚು ಸಂಪಾದಿಸಬಹುದು. ಮತ್ತು ನಮ್ಮ ಕಾಲೇಜಿನಲ್ಲೂ ಸಹ ಹಲವಾರು ದಿನಪತ್ರಿಕೆಗಳನ್ನು ತಂದು ಲೈಬ್ರರಿಯಲ್ಲಿ ಮಕ್ಕಳಿಗೆ ಅನುಕೂಲವಾಗಲಿ ಎಂದು ಇಟ್ಟಿರುತ್ತಾರೆ. ದಿನಪತ್ರಿಕೆಗಳಲ್ಲಿ ನಾವು ನಮ್ಮ ದೇಶದಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಶೇರ್ ಮಾರ್ಕೆಟ್ ಎಲ್ಲ ವಿಷಯವನ್ನು ನಾವು ಮೊದಲು ದಿನಪತ್ರಿಕೆಯಿಂದ ನೋಡಿ ಜ್ಞಾನವನ್ನು ಸಂಪಾದಿಸಬಹುದು. ಹಾಗೆ ಸ್ಪೋರ್ಟ್ಸ್ ಅಂದರೆ ಇವಾಗ ಕಬಡ್ಡಿ ಆಗಲಿ, ಕ್ರಿಕೆಟ್, ವಾಲಿಬಾಲ್ ಮತ್ತು ಇನ್ನೂ ಹಲವಾರು ಕ್ರೀಡೆಗಳು ನಡೆಯುತ್ತವೆ. ಅದನ್ನು ದಿನಪತ್ರಿಕೆಯಲ್ಲಿ ನಾವು ಓದುವುದರಿಂದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಶೇರ್ ಮಾರ್ಕೆಟಲ್ಲಿ ಏನೇನು ಹಣ ಏರಿಕೆ ಮತ್ತು ಇಳಿಕೆ ಕ್ರಮ ಎಲ್ಲವನ್ನು ದಿನಪತ್ರಿಕೆಯಲ್ಲಿ ನಾವು ಓದಿ ಹೆಚ್ಚಿಸಿಕೊಳ್ಳಬಹುದು. ಮತ್ತು ಸ್ಪೋರ್ಟ್ಸ್ ಯಾರ್ಯಾರು ಏನೇನು ಅಚೀವ್ ಮಾಡಿರ್ತಾರೆ ಅದನ್ನೆಲ್ಲ ದಿನಪತ್ರಿಕೆಯಲ್ಲಿ ನೋಡಬಹುದು. ನನ್ನ ಹೆಸರು ಸಿಂಚನ. ನಾನು ಫೈನಲ್ ಇಯರ್ BCom ಓದ್ತಾ ಇದ್ದೀನಿ. ನನ್ನ ಟಾಪಿಕ್ ಬಂದ್ಬಿಟ್ಟು ಕಂಪ್ಯೂಟರ್ ಅಂದರೆ ಗಣಕಯಂತ್ರ ಅಂತ ಕರೀತಾರೆ ಕನ್ನಡದಲ್ಲಿ. ಇದರಲ್ಲಿ ನಾವು ಬೇಕಾದಂತಹ ನಮ್ಮ ಡಾಟಾಗಳೇನಿರುತ್ತೆ, ಅಥವಾ ಲಾಂಗ್ ಟರ್ಮ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಆಗಿರ್ಬೋದು, ಈ ಡಾಟಾಗಳೆಲ್ಲನೂ ನಾವು ಒಂದೇ ಕಡೆ ಕಲೆಕ್ಟ್ ಮಾಡಿ ಇಡ್ಬೋದು. ಕಂಪ್ಯೂಟರ್ ಅಂತ ಅಂದರೆ ಈಗ ಎಲ್ಲ ಕ್ಷೇತ್ರಗಳಲ್ಲಿಯೂ ಕಂಪ್ಯೂಟರ್ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಬೇರೆ ದೇಶಕ್ಕೆ ಹೋಗಿ ಎಜುಕೇಷನ್ನ ಮಾಡ್ತೀವಿ ಅಂತ ಅಂದ್ರೂ ಕಂಪ್ಯೂಟರ್ ಬೇಕಾಗುತ್ತೆ. ಒಂದು ವೇಳೆ ನಮಗೆ ಶಿಕ್ಷಣ ಇಲ್ಲ ಅಂದರೂ ಪರವಾಗಿಲ್ಲ, ಕಂಪ್ಯೂಟರ್ನಾದ್ರೂ ಕಲ್ತಿರ್ಬೇಕು ಈಗಿನ ಜಗತ್ತಿನಲ್ಲಿ. ನಾವು ಬೇರೆ ದೇಶದಲ್ಲಿ ಯೂನಿವರ್ಸಿಟಿಲಿ ನಾವು ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದರೆ, ನಾವು ಯಾವುದಾದ್ರೂ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಕಂಪ್ಯೂಟರ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಕಂಪ್ಯೂಟರ್ ಎಲ್ಲ ಕ್ಷೇತ್ರದಲ್ಲಿಯೂ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಮುಂದಿನ ಸ್ಪರ್ಧೆಯನ್ನ ಬರ್ಮಾಡ್ಕೊಳ್ಳುವಂಥ ಸಮಯ. ಮುಂದಿನ ಸ್ಪರ್ಧಿ ಯಾವ ವಿಷಯ ಕುರಿತು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಕೇಳೋಣ. ನನ್ನ ಹೆಸರು ಪಲ್ಲವಿ. ನಾನು ಪ್ರಥಮ BCA ಓದುತ್ತಿರುವೆ. ನನ್ನ ವಿಷಯ ಬಂದು ಶಿಸ್ತು ಮತ್ತು ಸಮಯ ಪಾಲನೆ. ನಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಏಕೆಂದರೆ ನಾವು ಶಿಸ್ತು ಎಂದರೆ ಕಾಲೇಜಿನಲ್ಲಿ ಅಳವಡಿಸಿರುವಂತಹ ಸಮಯಕ್ಕೆ ಬಂದು ಹಾಜರಾಗುವುದೇ ಶಿಸ್ತು. ಸಮಯ ಪಾಲನೆ ಎಂದರೆ ಸಮಯವನ್ನು ವ್ಯರ್ಥ ಮಾಡದೆ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವುದನ್ನು ಸಮಯ ಪಾಲನೆ ಎಂದು ಹೇಳುತ್ತೇವೆ. ನಾವು ಜೀವನದಲ್ಲಿ ಏನಾದರೂ ಒಂದು ಗುರಿಯನ್ನು ಸಾಧಿಸಬೇಕೆಂದು ಅಂದುಕೊಂಡಿರುತ್ತೇವೆ. ಅದಕ್ಕೆ ಮುಖ್ಯ ಪಾತ್ರ ಶಿಸ್ತು ಮತ್ತು ಸಮಯ ಪಾಲನೆ. ಬೆಳಗ್ಗೆ ಬೇಗ ಎದ್ದು ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನವನ್ನು ಮಾಡಿ. ಶಿಸ್ತು ಎಂದರೆ ನಾವು ಪ್ರತಿನಿತ್ಯ ಕಲಿಯುವಂತಹದ್ದು. ನನ್ನ ಹೆಸರು ರಾಜೇಶ್ವರಿ. ನಾನು ತೃತೀಯ
BComನಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ಬಂದು ಸಾಮಾಜಿಕ ನಡವಳಿಕೆಗಳು. ಸಾಮಾಜಿಕ ನಡವಳಿಕೆಗಳು ಎಂದರೆ ಜನರು ಪರಸ್ಪರ ಹಾಗೂ ಪರಿಸರದೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂಬುದು ತುಂಬ ಮುಖ್ಯವಾದದ್ದು. ಸಾಮಾಜಿಕ ನಡವಳಿಕೆಗಳಲ್ಲಿ ನಾವು ಸಂಭಾಷಣೆ, ಗುಂಪು ಚಟುವಟಿಕೆಗಳು, ಹಾವಭಾವ ಇವೆಲ್ಲವನ್ನು ಒಳಗೊಂಡಿರುತ್ತದೆ. ಸಾಮಾಜಿಕ ನಡವಳಿಕೆಗಳೆಂದರೆ ನಾವು ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದು ತುಂಬ ಮುಖ್ಯವಾದದ್ದು. ನಾವು ಹಿರಿಯರಿಗೆ ಈಗ ಹೊರಗಡೆ ನಾವು ಕಾಲೇಜಿನಲ್ಲಿ ಹೇಗಿರಬೇಕು, ನಮ್ಮ ಕುಟುಂಬದವರೊಂದಿಗೆ ನಾವು ಹೇಗೆ ನಡೆದುಕೊಳ್ಳಬೇಕು, ಹಾಗೂ ನಮ್ಮ ಚಿಕ್ಕ ವಯಸ್ಸಿನವರೊಂದಿಗೆ ನಾವು ಹೇಗೆ ನಡೆದುಕೊಳ್ಳಬೇಕು. ಹಾಗೆ ನಾವು ಹೊರಗಡೆ ಈಗ ಪಬ್ಲಿಕ್ಕಿಗೆ ಬಂದಾಗ ನಮ್ಮನ್ನು ಸುತ್ತಮುತ್ತಲಿರುವ ಜನರು ನಮ್ಮನ್ನು ಗಮನಿಸುತ್ತಿರುತ್ತಾರೆ. ಅವರ ಎದುರು ನಾವು ಹೇಗೆ ನಡೆದುಕೊಳ್ಳಬೇಕೆಂಬುದು ತುಂಬ ಮುಖ್ಯವಾದದ್ದು. ನಾವು ಯಾವುದೇ ರೀತಿ ಸಾಮಾಜಿಕ ನಡವಳಿಕೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ಸಮಾಜದಲ್ಲಿ ನಾವು ಹೇಗೆ ಬದುಕುತ್ತೇವೆ ಎಂಬುದು ತುಂಬ ಮುಖ್ಯವಾದದ್ದು. ಈಗ ಸಮಾಜಕ್ಕೆ ವಿರುದ್ಧವಾಗಿ ಎಂದರೆ ಮೊನ್ನೆ ಆದಂತಹ ದೀಪಾವಳಿ ಹಬ್ಬದ ನಮ್ಮ ಮೋಜಿಗೋಸ್ಕರ ನಾವು ಪಟಾಕಿ ಹೊಡೆಯುವುದು ಇತರರಿಗೆ ತುಂಬ ತೊಂದರೆ ಆಗುತ್ತದೆ. ಹಾಗೆ ಯುವಕರು ರೋಡಿನಲ್ಲಿ ವೀಲ್ ಮಾಡುವುದು ಇದು ಸಾಮಾಜಿಕ ನಡವಳಿಕೆಗೆ ತುಂಬ ವಿರುದ್ಧವಾದಂತಹದ್ದು. ಹಾಗಾಗಿ ನಾವು ಸಾಮಾಜಿಕ ನಡವಳಿಕೆಗೆ ಉಂಟಾಗದಂತೆ ನಾವು ನಡೆದುಕೊಳ್ಳಬೇಕು. ಶುಭ ಮಧ್ಯಾಹ್ನ. ನನ್ನ ಹೆಸರು ಶ್ರಾವ್ಯ ಇಚ್ಕೆ. ನಾನು ಪ್ರಥಮ BCom ಅಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ಶಿಕ್ಷಣ ಎಂಬುದು ನಮ್ಮ ಜೀವನದ ಮುಖ್ಯವಾದ ಅಂಗವಾಗಿದೆ ಮತ್ತು ಶಿಕ್ಷಣ ಅನ್ನುವುದು ನಾವು ಹುಟ್ಟಿದಕ್ಕಿಂತ ಮುಂಚೆ ಅಂದರೆ ನಮ್ಮ ಅಮ್ಮನ ಹೊಟ್ಟೆಯಲ್ಲಿದ್ದಾಗಿಂದನೇ ನಾವು ಶಿಕ್ಷಣವನ್ನು ಕಲಿಯಲು ಶುರು ಮಾಡುತ್ತೇವೆ. ಇದಕ್ಕೆ ಮುಖ್ಯವಾಗಿ ಉದಾಹರಣೆ ಕೊಡಬೇಕೆಂದರೆ ಅಭಿಮನ್ಯುವು ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಯುದ್ಧವನ್ನು ಹೇಗೆ ಭೇದಿಸಬೇಕು ಎಂಬುದನ್ನು ಅರಿತಿದ್ದನು. ಮತ್ತು ಏಕಲವ್ಯ ಜೀವನದ ಶಿಕ್ಷಣವನ್ನು ಕಲಿಯಬೇಕೆಂದರೆ ಮೊದಲು ಗುರುಗಳು ನಮಗೆ ಮುಖ್ಯವಾಗಿರುತ್ತಾರೆ. ಹಾಗಾಗಿ ಏಕಲವ್ಯನು ಗುರುವಿನ ಪ್ರತಿಮೆಯಿಂದನೇ ವಿದ್ಯೆಯನ್ನು ಕಲಿಯಲು ಶುರು ಮಾಡುತ್ತಾನೆ. ಮತ್ತು ಒಂದು ಹೆಜ್ಜೆ ಇಡಬೇಕೆಂದರೂ ನಮಗೆ ಶಿಕ್ಷಣವು ತುಂಬ ಅಗತ್ಯವಾಗಿರುತ್ತದೆ. ಈಗ ನಾವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕೆಂದು ಭಾರತ ಸರ್ಕಾರವು ಆದೇಶಿಸಿದೆ. ತುಂಬ ಉಪಯೋಗಕಾರಿಯಾಗಿದೆ ಮತ್ತು ಹೆಣ್ಣು ಮಕ್ಕಳಿಗೆ ಇದು ತುಂಬ ಮುಖ್ಯವಾದದ್ದು. ಶಿಕ್ಷಣ ಇಲ್ಲ ಎಂದರೆ ಹೆಣ್ಣು ಬರೀ 4 ಗೋಡೆಯ ಮಧ್ಯ ಇರಲು ಸೂಕ್ತ ಎಂದು ಹೇಳುತ್ತಾರೆ. ಹಾಗಾಗಿ ಶಿಕ್ಷಣ ಪಡೆದರೆ ಪ್ರಪಂಚದಲ್ಲಿ ತುಂಬ ಇರಲು ಸಾಧ್ಯವಾಗುತ್ತದೆ ಮತ್ತು ಶಿಕ್ಷಣದಿಂದ ಒಬ್ಬ ಮನುಷ್ಯನಿಗೆ ಉಪಯೋಗ ತುಂಬ ಆಗುತ್ತದೆ. ಹಾಗಾಗಿ ಶಿಕ್ಷಣವು ಪ್ರಮುಖ ಪಾತ್ರವಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ. ನಾನು ಪ್ರಥಮ BCom ಓದುತ್ತಿದ್ದೇನೆ. ನನಗೆ ಸಿಕ್ಕಿರುವ ವಿಷಯ ಸಾಮಾಜಿಕ ಮಾಧ್ಯಮಗಳು. ಸಾಮಾಜಿಕ ಮಾಧ್ಯಮಗಳು ಅಂದರೆ ನಮಗೆ ಫಸ್ಟಾಗಿ ನೆನಪು ಬರೋದು ಸೋಷಲ್ ಮೀಡಿಯಾಸ್ ಅಂದರೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಟೆಲಿಗ್ರಾಮ್ ಇನ್ನೂ ಭಾಳಷ್ಟಿದೆ. ಅದರಿಂದ ನಾವು ಅನುಕೂಲನೂ ಪಡ್ಕೋಬೋದು ಮತ್ತು ಅನನುಕೂಲಗಳು ಇದೆ. ಇವಾಗ ಇನ್ಸ್ಟಾಗ್ರಾಮ್ ತಗೊಂಡ್ರೆ ಅದರಿಂದ ಬೇಗ ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲೇ ಏನೇ ಆದ್ರೂ ಕೂಡ. ಅದನ್ನ ನಾವು ಹೇಗೆ ಬಳಸ್ಕೋತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ವಾಟ್ಸಪ್ಪಲ್ಲಿ ಆಶುಭಾಷಣ ಸ್ಪರ್ಧೆ ನಡೀತಾ ಇದೆ ಅಂದರೆ ನಮಗೆ ಗೊತ್ತಿರಲಿಲ್ಲ ಇವತ್ತಿದೆ ಅಂತ. ಅದರಿಂದ ನಮಗೆ ಗೊತ್ತಾಗಿದ್ದು ಹೇಗೆ ಅಂದರೆ ಒಂದು ಗ್ರೂಪ್ ಮೂಲಕ ಅದಿರೋದು ವಾಟ್ಸಪ್ಪಲ್ಲಿ. ಇದರಿಂದ ನಾವು ಇವತ್ತು ಈ ಟಾಪಿಕ್ಸ್ ಮತ್ತು ಈ ಪ್ರೋಗ್ರಾಮ್ನ ನಡೆಸೋದಕ್ಕೆ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ತಗೊಂಡ್ರೆ ನಮ್ಗೆ ಎಜುಕೇಷನ್ ಯಾವುದೇ ಇನ್ಫಾರ್ಮೇಷನ್ ಬೇಕು ಅಂದರೆ ಎಜುಕೇಷನ್ ನಮಗೆ ಯಾವುದಾದ್ರೂ ಡೌಟ್ ಇದ್ದರೆ ನಾವು ಯೂಟ್ಯೂಬಲ್ಲಿ ನೋಡ್ತಾ ಕಲ್ತ್ಕೊಳ್ತೀವಿ. ಹಾಗೆಯೇ ಅದರಲ್ಲಿ ಅನಾನುಕೂಲಗಳು ಇದೆ, ನಾವು ಬಳಸ್ಕೊಳ್ಳೋ ರೀತಿಯಲ್ಲಿ ಅದು ಡಿಪೆಂಡ್ ಆಗಿರುತ್ತೆ. ಸೋಷಲ್ ಮೀಡಿಯಾಸ್ ಅಂದರೆ ದಿನನಿತ್ಯ ಏನಾಗ್ತಾ ಇರುತ್ತೆ, ಎಲ್ಲೇ ಆಗಲಿ, ಬರೀ ಒಂದು ರಾಜ್ಯದಲ್ಲ ಎಲ್ಲ ದೇಶದಲ್ಲಿ ಏನೇನು ನಡೀತಾ ಇದೆ ಅಂತ ನಾವು ತಿಳ್ಕೊಬೋದು. ಅದರಿಂದ ಇವಾಗಿನ ಜನ್ರೇಷನ್ನಲ್ಲಿ ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ. ಅದನ್ನು ನಾವು ಬಳಸ್ಕೊಳ್ಳೋ ರೀತಿಯಲ್ಲಿ ಡಿಪೆಂಡ್ ಆಗಿರುತ್ತೆ. ಸಾಮಾಜಿಕ ಮಾಧ್ಯಮ ಅಂದರೆ ಇವಾಗ ಒಂದು ಹಂಸ ಹೇಗೆ ಹಾಲು ನೀರು ಇಟ್ಟರೆ ಅದರಲ್ಲಿ ಬರೀ ಹಾಲನ್ನು ಮಾತ್ರ ಹೀರ್ಕೊಳ್ಳುತ್ತೆ, ಅದೇ ರೀತಿ ನಾವು ಅನುಕೂಲ ಮತ್ತು ಅನಾನುಕೂಲ ಎರಡೂ ಇರುತ್ತೆ. ಅದರಲ್ಲಿ ನಾವು ಅನುಕೂಲನ ಮಾತ್ರ ಪಡ್ಕೋಬೇಕು, ಅನಾನುಕೂಲನಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ಬೆಳಗಿನ ಶುಭೋದಯ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ ನಮಸ್ಕರಿಸುತ್ತಾ, ಇಂದು ಈ ದಿನ ನನಗೆ ಸಿಕ್ಕಿರುವಂಥ ವಿಷಯ ಹೆಣ್ಣು ಮಕ್ಕಳ ಶಿಕ್ಷಣ. ಅನಾದಿ ಕಾಲದಿಂದಲೂ ನಾವು ನೋಡ್ಕೊಂಡೇ ಬಂದಿದ್ದೀವಿ, ಹೆಣ್ಮಕ್ಳ ಮೇಲೆ ಹಲವಾರು ರೀತಿಯಲ್ಲಿ ಶೋಷಣೆ ಆಗ್ತಾನೆ ಇದೆ. ಹೆಣ್ಣು ತನ್ನ ಹುಟ್ಟಿನಲ್ಲಿ, ತನ್ನ ಬಾಲ್ಯದಲ್ಲಿ, ತನ್ನ ತಂದೆಯ ಆಶ್ರಯದಲ್ಲಿ, ಯೌವನದಲ್ಲಿ ತನ್ನ ಗಂಡನ ಆಶ್ರಯದಲ್ಲಿ ಮತ್ತು ವೃದ್ಧಾಪ್ಯದಲ್ಲಿ ತನ್ನ ಮಕ್ಕಳ ಆಶ್ರಯಲ್ಲಿ ಬದುಕ್ತಾ ಬಂದಿರೋದನ್ನ ನಾವು ಅನಾದಿ ಕಾಲದಿಂದಲೂ ಪ್ರಸ್ತುತ ಇಲ್ಲಿವರೆಗೂ ಕೂಡ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಬಟ್ ಹಾಗಾಗಬಾರ್ದು. ಹೆಣ್ಣು ಶಿಕ್ಷಣವನ್ನು ಕಲಿತ್ರೆ ಯಾವ ಸ್ಥಿತಿಯಲ್ಲಿಯೂ ಕೂಡ ಅವಳು ಬೇರೆಯವ್ರ ಮೇಲೆ ಅವಲಂಬನೆ
ತನ್ನ ಸ್ವತಃ ಜೀವನವನ್ನ ಸಾಗಿಸೋದಕ್ಕೆ ಸಹಾಯ ಆಗುತ್ತೆ. ಪ್ರಾಚೀನ ಕಾಲದಲ್ಲಿ ನಾವು ಗಂಡ್ಮಕ್ಳಿಗೆ ಏನು ನಾವು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾರ್ಗಿ ಆಗಿರ್ಬೋದು, ಮೈತ್ರೇಯಿ ಆಗಿರ್ಬೋದು, ಅವರು ವಿದ್ಯಾಭ್ಯಾಸವನ್ನ ಕಲ್ತಿರೋದನ್ನ ನಾವು ನೋಡ್ಕೊಂಡೇ ಬಂದಿದೀವಿ. ಮತ್ತೆ ರಾಜ ಮತ್ತೆ ಮಹಾರಾಜರ ಮನೆಯಲ್ಲಿ ಯಾರು ಹುಟ್ಟಿರ್ತಾರೆ ಅಂತಹ ಮಕ್ಕಳಿಗೆ ಪಾಂಡಿತ್ಯದ ಬದಲಾಗಿ ನಾಟ್ಯವನ್ನ ಅಂದ್ರೆ ನೃತ್ಯವನ್ನ ಅಂದ್ರೆ ಅವ್ರ ಮನೆಯಲ್ಲಿ ಕಳಿಸ್ತಾ ಇದ್ರು. ಆದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ನೀಡದೇ ಇರೋದನ್ನ ನಾವು ನೋಡ್ಕೊಂಡು ಬಂದಿದೀವಿ. ಮತ್ತೆ ಸಿಮೋನಾ ದಿ ಬೋವಾಳ ಕೃತಿಯಲ್ಲಿ ಅವರು ಪಾಶ್ಚಾತ್ಯ ಲೇಖಕಿ ಆಗಿದ್ದಾರೆ. ಅವರು ದಿ ಸೆಕೆಂಡ್ ಸೆಕ್ಸ್ ಅನ್ನೋ ಕೃತಿಯಲ್ಲಿ ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಾ ಇರೋದ್ರ ಬಗ್ಗೆ ತುಂಬಾ ವಿವರವಾಗಿ ಹೇಳ್ಕೊಂಡು ಬಂದಿರೋದನ್ನ ನಾನು ಐಚ್ಛಿಕ ವಿದ್ಯಾರ್ಥಿಯಾಗಿ ನಾನು ಅಧ್ಯಯನ ಮಾಡಿದ್ದೀನಿ. ಹೆಣ್ಮಕ್ಳು ಯಾವಾಗೂ ಅವಳು ಕೇವಲ 4 ಗೋಡೆಗೆ ಮಾತ್ರ ಸೀಮಿತ ಆಗಿರ್ತಾಳೆ. ಅವಳು ಅಡ್ಗೆ ಮನೆ ಬಿಟ್ಟು ಬೇರೆ ಪ್ರಪಂಚನೇ ಅವಳಿಗೆ ಗೊತ್ತಿರೋದಿಲ್ಲ. ಕೇವಲ ಅಡ್ಗೆ ಮನೆ, ತನ್ನ ಗಂಡ, ಮಕ್ಕಳು, ಅಪ್ಪ ಅಮ್ಮ, ತನ್ನ ಮಕ್ಕಳು, ಅವಳಿಗೆ ಮಾತನ್ನೇ ಅವಳ ಜೀವನ ಪರ್ಯಂತ ಅವಳು ಬರೀ ತನ್ಗೋಸ್ಕರ ಬದುಕಿರೋದಕ್ಕಿಂತ ಹೆಚ್ಚಾಗಿ ತಾನು ಬೇರೆಯವ್ರಿಗೋಸ್ಕರನೇ ಜೀವನ ಮಾಡ್ಕೊಂಡು ಬಂದಿರೋದನ್ನ ನಾವು ನೋಡ್ತಾ ಇದೀವಿ. ಇಂದಿಗೂ ಪ್ರಸ್ತುತ ಹಲವಾರು ಕಡೆ ಬಡತನ ಆಗಿರ್ಬೋದು, ಹಸಿವಿರ್ಬೋದು, ಅಲ್ಲಿ ವಾತಾವರಣಕ್ಕೆ ತಕ್ಕಂತೆ ಹೆಣ್ಮಕ್ಳು ಶಿಕ್ಷಣದಿಂದ ವಂಚಿತರಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಹಾಗಾಗಬಾರ್ದು. ಸರ್ಕಾರ ಬೇಟಿ ಪಢಾವ್ ಬೇಟಿ ಬಚಾವ್ ಅನ್ನೋ ಯೋಜನೆಯನ್ನ ತಗೊಂಡು ಬಂದಿದೆ. ಹೆಣ್ಮಕ್ಳಿಗೆ ಓದಕ್ಕೆ ತೀರಾ ಬಡತನದಲ್ಲಿರುವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಕೂಡ ಕಲ್ಪಿಸಲಾಗಿದೆ. ಮತ್ತೆ ಗ್ರಾಮೀಣ ಪ್ರದೇಶದಿಂದ ಯಾರ ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಸಹಾಯ ಆಗ್ಬೇಕು ಅನ್ನೋ ಸಲುವಾಗಿ ಅನೇಕ ವಿದ್ಯಾರ್ಥಿ ನಿಲಯಗಳನ್ನ ನಾವು ನೋಡಿರೋದನ್ನ ಕಾಣ್ತಾ ಇದ್ದೀವಿ. ಸೊ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯೋದು ಅವಳ ಹಕ್ಕಲ್ಲ, ಅದು ಇಡೀ ಅಂದ್ರೆ ತನ್ನ ದೇಶದ ಅಭಿವೃದ್ಧಿಗೆ ಹೆಣ್ಮಕ್ಳ ಶಿಕ್ಷಣ ಹೇಗಿರ್ಬೇಕು ಅಂದ್ರೆ ಹೆಣ್ಣು ತನ್ನ ಯಾವಾಗ್ಲೂ ಕೂಡ ಪ್ರತಿಯೊಬ್ಬರ ಮೇಲೇನು ಅವಲಂಬನೆ ಆಗಿರೋದನ್ನ ಬಿಡ್ಬೇಕು. ಹೆಣ್ಣು ಶಿಕ್ಷಣವೊಂದನ್ನ ಪಡೆದ್ರೆ ಸ್ವತಃ ತನ್ನ ಜೀವನದಲ್ಲಿ ಏನೇನ್ ಮಾಡ್ಬೇಕು ಅನ್ನೋ ಪ್ರತಿಯೊಂದು ನಿರ್ಧಾರ ಕೂಡ ಅವಳು ಬೇರೆ ಮೇಲೆ ಅವಲಂಬನೆ ಆಗದೆ ಸ್ವತಃ ಅವಳೇ ತಗೊಳ್ಳೋಂತ ಧೈರ್ಯ ಆಕೆಯಲ್ಲಿ ಬರುತ್ತೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಂಜಯ್ ಕುಮಾರ್ HA. ನಾನು ಪ್ರಥಮ BCA ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ವಿಷಯ ಕಾಲೇಜು ಜೀವನ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಾಲೇಜಿನ ಜೀವನವು ಒಂದು ಸುಂದರವಾದ ಮತ್ತು ಸ್ಮರಣೀಯವಾದ ಕ್ಷಣಗಳು. ನಾವು ಶಾಲೆಯಿಂದ ಕಾಲೇಜಿಗೆ ಬಂದಾಗ ಮೋಜು ಮಸ್ತಿಗಳು ಮತ್ತು ಆತ್ಮ ಅನ್ವೇಷಣೆಗಳ ಬಗ್ಗೆ ಕಲಿಯುತ್ತೇವೆ. ಹಾಗೂ ತುಂಬ ಕಲಿಯುವುದು ಬಾಕಿ ಇರುತ್ತದೆ. ಮತ್ತು ಶಾಲೆಯಿಂದ ಕಾಲೇಜಿಗೆ ಬಂದಾಗ ಒಂದು ವಿಷಯಗಳಾದ ಶಿಸ್ತು, ಸಂಯಮ ಮತ್ತು ಧೈರ್ಯ ಮತ್ತು ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಬರುತ್ತೇವೆ. ಮತ್ತು ಕಾಲೇಜಿನಲ್ಲಿ ಎಲ್ಲರಿಗೂ ಗೌರವ ಕೊಡುವುದನ್ನು ಹೇಗೆ ಎಂದು ಕಲಿದುಕೊಳ್ಳುತ್ತೇವೆ ಮತ್ತು ಕಲಿಯುವುದನ್ನು ಯಾವ ರೀತಿ ಕಲಿಯಬಹುದು ಎಂದು ಪೂರ್ತಿಯಾಗಿ ಕಲಿಯುತ್ತೇವೆ. ಕಾಲೇಜಿನ ಹಂತವು ತುಂಬ ಸ್ಮರಣೀಯ ಮತ್ತು ಸುಂದರವಾಗಿರುತ್ತವೆ. ಕಾಲೇಜಿನಲ್ಲಿ ಆಟೋಟಗಳು ಮತ್ತು ಸ್ಪರ್ಧೆಗಳು ಉತ್ಸಾಹಗಳಿಂದ ಕೂಡಿರುತ್ತವೆ. ಕಾಲೇಜಿನಲ್ಲಿ ಪಿಕ್ನಿಕ್ಕುಗಳು ಮತ್ತು ಸ್ಪರ್ಧೆಗಳು ಹೀಗೆ ಸುಮಾರು ಆಟೋಟಿಕೆಗಳನ್ನು ಹೇಳಿಕೊಡುತ್ತಾರೆ ಮತ್ತು ನಾವು ಕಲಿಯುತ್ತೇವೆ. ಒಬ್ಬರಿಂದ ಇನ್ನೊಬ್ಬರಿಗೆ ಒಂದೊಂದು ವಿಷಯಗಳನ್ನು ಕಲಿಯುತ್ತೇವೆ. ಮತ್ತು ಕಾಲೇಜೆಂದು ಮರೆಯಲಾಗದ ಒಂದು ವಿಷಯ. ಮತ್ತು ಶಿಕ್ಷಕರು ನಮಗೆ ತುಂಬ ಆತ್ಮೀಯತವಾಗಿ ಯಾವುದಾದರೂ ಒಂದು ವಿಷಯದ ಬಗ್ಗೆ ಹೇಳಿಕೊಡುತ್ತಾರೆ. ಮತ್ತು ಎಲ್ಲರಿಗೂ ನಮಸ್ಕಾರ. ನಾನು ಮೋನಿಶಾ, ತೃತೀಯ BSc ವಿದ್ಯಾರ್ಥಿನಿ. ನನಗೆ ಸಿಕ್ಕಿರುವ ವಿಷಯ ವಿಜ್ಞಾನದ ಉಪಯೋಗಗಳು. ಮೊದಲಿಗೆ ಇವಾಗ ಎಲ್ಲರೂ ಮಾತನಾಡೋ ರೀತಿ ಹೇಳೋದಾದ್ರೆ ಸೈಂಟಿಫಿಕ್ ರೀಸನ್ ಇಲ್ಲ ಯಾರು ಏನೂ ಮಾಡಲ್ಲ. ಆಗಿನ ಕಾಲದಲ್ಲಿ ಎಲ್ಲರೂ ಈ ಥರ ರೀಸನ್ ಇಟ್ಕೊಂಡೆ ಏನಾದರೂ ಒಂದು ನಿಯಮ ಆಗಲಿ ತರ್ತಾ ಇದ್ರು ಅಂತ ನಾವು ಹೇಳ್ತೀವಿ. ಆದರೆ ಈಗ ವಿಜ್ಞಾನ ಇಲ್ಲದೆ ಯಾವುದು ನಡೆಯೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬೆಳೆದ್ಬಿಟ್ಟಿದೆ. ಪ್ರಪಂಚದಾದ್ಯಂತ ನಾವು ಎಲ್ಲ ಕಡೆ ನೋಡ್ತೀವಿ, ಎಲ್ಲ ಕಡೆಗೂ ವಿಜ್ಞಾನ, ಎಲ್ಲ ಕ್ಷೇತ್ರದಲ್ಲೂ ವಿಜ್ಞಾನ, ಎಲ್ಲೆಲ್ಲೂ ವಿಜ್ಞಾನ. ಆ ಮಟ್ಟಕ್ಕೆ ವಿಜ್ಞಾನ ಅನ್ನೋದು ಬೆಳೆದು ನಿಂತಿದೆ. ನಾವು ಹಲವು ಕ್ಷೇತ್ರಗಳಲ್ಲಿ ವಿಜ್ಞಾನ ನೋಡ್ತೀವಿ. ಕ್ರೀಡೆ ಆಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸಾರಿಗೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾವು ವಿಜ್ಞಾನ ಅನ್ನೋದನ್ನು ನೋಡ್ತಾ ಇರ್ತೀವಿ. ಮೊದಲಿಗೆ ಕೃಷಿಯಲ್ಲಾಗಿರ್ಬೋದು, ಯಾವ ಮಣ್ಣಿಗೆ ಯಾವ ರೀತಿಯಾದಂಥ ಗಿಡ ನೆಡ್ಬೋದು, ಅದಕ್ಕೆ ಯಾವ ಹಂತದಲ್ಲಿ ಯಾವ ರೀತಿಯ ಗೊಬ್ಬರಗಳಾಗಿರ್ಬೋದು, ಅಥವಾ ಯಾವುದೇ ಕಾಯಿಲೆ ಬಂದರೆ ಅದಕ್ಕೆ ಹೇಗೆ ಯಾವ ಔಷಧಿ ಸಿಂಪಡಿಸಿದ್ರೆ ಇದಾಗುತ್ತೆ, ಹಾಗೆ ಫಲ ಕೊಡಬೇಕಾದ್ರೂ ಅಷ್ಟೇ ಯಾವ ರೀತಿ ಫಲ ಕೊಡೋಕ್ಕೆ ಯಾವ ಥರ ಔಷಧಿ ಆಗಿರ್ಬೋದು, ಅದೆಲ್ಲದನ್ನು ವಿಜ್ಞಾನ ಹೇಳುತ್ತೆ ಅಥವಾ ವಿಜ್ಞಾನ ಮೊದಲಿಗೆ ನಮಗೆ ತಿಳಿಸ್ಕೊಡುತ್ತೆ. ಹಾಗೆಯೇ ನಾವು ವೈದ್ಯಕೀಯದಲ್ಲಿ ನೋಡೋದಾದರೆ ಈಗ ರೋಗಿ ಬಂದು ಅವ್ರು ಯಾವ ರೋಗ ಅಂತ ಹೇಳಿದ ತಕ್ಷಣವೇ ವಿಜ್ಞಾನದ ಮೂಲಕ ನಾವು ತಿಳ್ಕೊಬಿಡ್ತೀವಿ ಇವ್ರಿಗೆ ಇದೇ ಬಂದಿದೆ, ಇದಕ್ಕೆ ಯಾವ ಥರ ಮಾತ್ರೆ ಕೊಡೋದಾಗಿರ್ಬೋದು. ಹಾಗಲ್ಲದೆ ಹಲವು ಉಪಕರಣಗಳು ಬಂದ್ಬಿಟ್ಟಿದೆ. ಅದನ್ನು ಮನುಷ್ಯರು ಮಾಡೋ ಕೆಲಸ ಆಗಲೇ ಉಪಕರಣಗಳೇ ಮಾಡೋವಂಥ ಸ್ಥಿತಿಗೆ ಈಗ ಬಂದಿದೆ. ಆ ಎಲ್ಲ ಇದರಲ್ಲೂ ವಿಜ್ಞಾನ ಅನ್ನೋದು ಹಲವು ಪಾತ್ರ ವಹಿಸುತ್ತೆ.
ಕ್ರೀಡೆಯಲ್ಲಾಗಿರ್ಬೋದು, ಈಗ ಮೊದಲಿಗೆ ತೀರ್ಪು ಕೊಡೋಕ್ಕೆ ಕಷ್ಟ ಆಗ್ತಿತ್ತು, ಆದರೆ ಈಗ ಎಲ್ಲ ಕಡೆ DRS ಅನ್ನೋದು ಬಂದಿದೆ. ಯಾರು ಹೇಗೆ ಔಟ್ ಆದ್ರು ಅನ್ನೋದು ಕೂಡ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಸಾರಿಗೆ ಸಂಸ್ಥೆಯಲ್ಲಾಗಿರ್ಬೋದು ಅಥವಾ ಎಲ್ಲ ಸ್ಥಿತಿಯಲ್ಲೂ ಎಲ್ಲ ಕಡೆಯಲ್ಲೂ ನಾವು ವಿಜ್ಞಾನ ಅದನ್ನು ನೋಡ್ತಾ ಇರ್ತೀವಿ. ಶಿಕ್ಷಣದಲ್ಲಾದರೆ ಮಗು ಹೇಗೆ ಕಲಿತಾ ಹೋಗುತ್ತೆ, ಈ ಮಗು ಈ ಅಭಿರುಚಿಯಲ್ಲಿ ಹೇಗೆ ನೋಡುತ್ತೆ ಎಲ್ಲದನ್ನು. ಹಾಗೆ ಬರೀ ವಿಜ್ಞಾನ ಅನ್ನೋದು ಒಳ್ಳೇದಲ್ಲದೆ ಕೆಟ್ಟದಕ್ಕೂ ಇದಾಗುತ್ತೆ. ಏನಂದರೆ ವಿಜ್ಞಾನ ಬೆಳೀತಾ ಬೆಳೀತಾ ನಾವೆಲ್ಲೋ ನಮ್ಮ ಹಳೆ ಏನು ಪದ್ಧತಿಯನ್ನಾಗಿರ್ಬೋದು ಪರಂಪರೆನ ಮರಿತಾ ಇದ್ದೀವಿ ಅಂತ ಅನಿಸುತ್ತೆ. ಅದಲ್ಲದೆ ವಿಜ್ಞಾನನ ಬರೀ ನಾವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳೋಣ, ಅದ್ರ ಉಪಕರಣಗಳನ್ನ ಒಳ್ಳೆಯದಕ್ಕೆ ಉಪಯೋಗ ಮಾಡ್ತಾ ಹಳೆ ಪರಂಪರೆಯ ಜೊತೆಗೆ ಇದನ್ನು ರೂಢಿಸ್ಕೊಂಡು ಇರೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತ್ ಕುಮಾರ್ ಅಂತ ಹೇಳಿ. ನಾನು ತೃತೀಯ BA ವಿದ್ಯಾರ್ಥಿ. ನನಗೆ ದೊರೆತಿರುವಂತಹ ವಿಷಯ ನನ್ನ ನೆಚ್ಚಿನ ಕ್ರೀಡೆ. ಕ್ರೀಡೆಯಲ್ಲಿ ಎಲ್ಲ ದೇಶಗಳು ಕೂಡ ಈಗ ಮುಂದುವರಿತಾ ಇದೆ. ಅತ್ಯಂತ ಬಲಿಷ್ಠವಾಗಿರುವಂತಹ ಚೀನಾವಾಗಿ ಕೂಡ ಈಗ ಕ್ರೀಡೆಯಲ್ಲಿ ಮುಂದುವರಿತಾನೆ ಇದೆ. ಯಾಕಂದರೆ ಅವರು ಎಲ್ಲ ಕ್ರೀಡೆಯಲ್ಲೂ ಕೂಡ ಚೀನಾ ಬಲಿಷ್ಠವಾಗಿರೋದ್ರಿಂದ ಎಲ್ಲದರಲ್ಲೂ ಕೂಡ ಪ್ರಶಸ್ತಿಗಳು, ಪದಕಗಳು ಎಲ್ಲವನ್ನು ಕೂಡ ತೆಗೆದುಕೊಳ್ಳುತ್ತಿದ್ದಾರೆ. ನನಗೆ ತುಂಬ ಇಷ್ಟವಾಗಿರುವಂತಹ ಕ್ರೀಡೆ ಅಂದರೆ ಕ್ರಿಕೆಟು ಹುಟ್ಟಿದ್ದು ಇಂಗ್ಲೆಂಡಿನಲ್ಲಿ 18ನೇ ಶತಮಾನದಲ್ಲಿ. ಈಗ ಅದು ತುಂಬ ಬಲಿಷ್ಠವಾಗಿರುವಂತಹ ತಂಡವಾಗಿ ಇಂಗ್ಲೆಂಡ್ ಹೊರಹೊಮ್ಮುತ್ತಿದೆ. ಆದರೂ ಕೂಡ ಇಂಡಿಯಾ ಅದರೊಟ್ಟಿಗೆ ಜಡಪಟ್ಟಿಯನ್ನು ಮಾಡ್ತಾ ಇದೆ. ಆದರೆ ನನಗೆ ತುಂಬ ಇಷ್ಟ ಆಗಿರೋದಂತ ಹೇಳಿದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಏನು ಪಂದ್ಯ ಬಂದಾಗ TV ಆಫ್ ಮಾಡೋದೇ ಇಲ್ಲ. ಯಾಕಂತ ಹೇಳಿದರೆ ಆ ಪಂದ್ಯ ಎಷ್ಟು ರಣರೋಚಕ ಆಗಿರುತ್ತಂದರೆ ಇಂಡಿಯಾ ಗೆದ್ದೇ ಗೆಲ್ಲುತ್ತಂತ ಗೊತ್ತಿರುತ್ತೆ. ಆದರೂ ಕೂಡ ಒಂದೊಂದು ನಿಮಿಷ ಕೂಡ ಕೈಯನ್ನು ಗಟ್ಟಿ ಇಟ್ಕೊಂಡಿರ್ತೀವಿ, ಹೃದಯವನ್ನು ಗಟ್ಟಿ ಯಾಕಂದರೆ ನಾನು ಜಾಸ್ತಿ ನೋಡೋದೇ IPL. ಅದರಲ್ಲಿ ನಾನು ಜಾಸ್ತಿ ಸಪೋರ್ಟ್ ಮಾಡೋದು RCBಗೆ. ಯಾಕೆ ಅಂತ ಹೇಳಿದರೆ ಹುಟ್ಟಿದೆಲ್ಲ ಇಲ್ಲೆಲ್ಲ, ಅದಕ್ಕೋಸ್ಕರ ನಾವು ಕರ್ನಾಟಕದವರಾಗಿದ್ದು RCBಗೆ ಸಪೋರ್ಟ್ ಮಾಡಬೇಕು. ಅದರಲ್ಲಿ ಕೂಡ ಜರ್ಸಿ ನಂಬರ್ 18 ಅಂತ ಬರುತ್ತಲ್ಲ, ಅದು ನನಗೆ ತುಂಬ ಇಷ್ಟ. ಯಾಕೆ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅವ್ರು ಮಾಡಿರುವಂಥ ಸಾಧನೆ ತುಂಬ ಇದೆ. ಯಾಕಂತ ಹೇಳಿದರೆ ಅವರು 50 ಶತಕಗಳನ್ನ ಹೊಡೆದಿರ್ಬೋದು. ಅದು ಯಾರು ಸಚಿನ್ ತೆಂಡೂಲ್ಕರ್ ಏನಿದ್ದಾರೆ ಅವರ ಸಮನಾಗಿ. ಆದರೆ ಅವರು ಇದುವರೆಗೂ ಕೂಡ ಹೇಳ್ತಾರೆ ಏನಂತ ಹೇಳಿದರೆ ನನ್ನ ಆರಾಧ್ಯ ದೈವ ಯಾರು ಅಂತ ಹೇಳಿದರೆ ಅದು ಸಚಿನ್ ತೆಂಡೂಲ್ಕರ್ ಅಂತಲೇ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಕುಮಾರ್, ಪ್ರಥಮ BCA. ನನ್ನ ವಿಷಯ ಬಂದು ಸ್ವತಂತ್ರ ಹೋರಾಟಗಾರರ ಬಗ್ಗೆ. 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಿತ್ತು. ಮತ್ತು 1947ರಲ್ಲಿ ಆಗಸ್ಟ್ 15ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ ದಿನ. ನಾವು ಇವಾಗ ಅನುಭವಿಸ್ತಿರೋ ಸ್ವತಂತ್ರ ಎಲ್ಲ ವೀರ ಪುರುಷರು ಮತ್ತು ವೀರ ಮಹಿಳೆಯರ ತ್ಯಾಗ, ಬಲಿದಾನ ಮತ್ತು ಅವರ ಶ್ರಮದಿಂದ ನಮಗೆ ಸಿಕ್ಕಿದೆ. ಅವರು ನಮ್ಮ ದೇಶಕ್ಕೆ ಅವರ ಜೀವವನ್ನು ದಾನ ಮಾಡಿದ್ದಾರೆ. ಅದರಲ್ಲಿ ಮಹಾತ್ಮ ಗಾಂಧಿ ಅವರ ಅಹಿಂಸೆ ಮತ್ತು ಸತ್ಯದಿಂದ ನಮ್ಮ ದೇಶದ ಮಾದರಿಯಾಗಿದೆ. ಮತ್ತು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಬಾಲಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ. ಇದನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗಬೇಕು. ದೇಶವನ್ನು ನಾವು ಸದಾ ಕಾಯುತ್ತಿರಬೇಕು. ಅವರ ಮಾದರಿಯಂತೆ ನಾವು ಎಲ್ಲರೂ ನಡೆದುಕೊಳ್ಬೇಕು. ಮತ್ತು ಗಾಂಧೀಜಿ ಹೇಳಿದ್ದಾರೆ ಡೂ ಆರ್ ಡೈ. ಭಗತ್ ಸಿಂಗ್ ಹೇಳಿದರು ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ. ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರು ಗಿವ್ ಮಿ ಬ್ಲೇಡ್, ಐ ವಿಲ್ ಗಿವ್ ಯು ಫ್ರೀಡಮ್. ಇದರಂತೆ ನಾವು ನಡೆದುಕೊಳ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ರಾಘವೇಂದ್ರ, ಪ್ರಥಮ BComನ ವಿದ್ಯಾರ್ಥಿ. ನನಗೆ ಸಿಕ್ಕಿರುವ ವಿಷಯ ಕುಟುಂಬ ಎಂದರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಒಂದೇ ಮನೆಯಲ್ಲಿರುವುದು. ಎಲ್ಲರಿಗೂ ಕುಟುಂಬ ಇರುತ್ತೆ. ಕುಟುಂಬದಲ್ಲಿ ಹಲವಾರು ವಿಧಗಳಿವೆ. ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಹಾಗೂ ಅಜ್ಜಿ ತಾತ ಎಲ್ಲ ಇರ್ತಾರೆ. ಇದರಲ್ಲಿ ಅಡ್ವಾಂಟೇಜ್ ಹೇಳೋದಾದರೆ ಮಕ್ಕಳು ಅವರ ಅಜ್ಜಿ ತಾತನ ಜೊತೆ ಬೆಳೀತಾರೆ. ಅಪ್ಪ ಅಮ್ಮ ಡ್ಯೂಟಿಗೆ ಹೋದರೆ ಅವ್ರಿಗೆ ಕೇರ್ ಟೇಕರಿಂದ ಏನು ಬೇಕಾಗಿಲ್ಲ, ಅಜ್ಜಿ ತಾತನೇ ನೋಡ್ಕೊತಾರೆ. ಇದ್ರ ಡಿಸ್ಅಡ್ವಾಂಟೇಜ್ ಹೇಳೋದಾದರೆ ಮನೆಯ ಹಿರಿಯ ವ್ಯಕ್ತಿನ ಡಿಸಿಷನ್ ಯಾರೂ ಒಪ್ಪಲ್ಲ. ಅವ್ರ ಮಧ್ಯೆ ಸ್ವಲ್ಪ ಕಾನ್ಫ್ಲಿಕ್ಟ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಏನಾಗ್ತಿದೆ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬರ್ತಾ ಇದೆ. ಇದರ ಅಡ್ವಾಂಟೇಜ್ ಹೇಳ್ತಾ ಹೋದರೆ ಇದರಲ್ಲಿ ಡಿಸಿಷನ್ ಮೇಕಿಂಗ್ ಒಬ್ಬರೇ ತಗೊಂತಾರೆ, ಒಬ್ಬನೇ ಹೆಡ್ ಆಗಿರ್ತಾರೆ, ಅವರೇ ಫ್ಯಾಮಿಲಿ ಎಲ್ಲ ನೋಡ್ಕೊಳ್ಬೇಕು. ಡಿಸ್ಅಡ್ವಾಂಟೇಜ್ ಹೇಳ್ತಾ ಹೋದರೆ ಅವರಿಗೆ ಅಜ್ಜಿ ತಾತಿ ಪ್ರೀತಿ ಸಿಗಲ್ಲ. ನನ್ನ ಹೆಸರು ಯಶವಂತ್ HB. ನನಗೆ ಸಿಕ್ಕಿರುವ ವಿಚಾರ ಪರಿಸರ ಸಂರಕ್ಷಣೆ ಅಂತ ಎಲ್ಲ ಪ್ರೋಗ್ರಾಮ್ಸ್ ಮಾಡ್ತೀವಿ ಮತ್ತು ಎಲ್ಲ ಕಡೆ ಹೇಳ್ತೀವಿ. ನಾವು ದೊಡ್ಡವರೆಲ್ಲ ನಮಗೆ ಹೇಳ್ತಾರೆ, ಟೀಚರ್ಸು ಫಂಕ್ಷನ್ಸ್ ಎಲ್ಲ ಆಗುತ್ತೆ. ಆದರೆ ನಾವು ಕಾಲೇಜಿಗೆ ಬರಬೇಕಾದ್ರೆ ಎಲ್ಲ ನಾವೇ ಪರಿಸರ ಮಾಲಿನ್ಯ ಮಾಡ್ಕೊಂಡೇ ಬಂದಿರ್ತೀವಿ. ಅಂದರೆ ವಾಯು ಮಾಲಿನ್ಯ, ಬೈಕಲ್ಲಿ ಬರಬೇಕು, ಅದರಿಂದ ವಾಯು ಮಾಲಿನ್ಯ ಮಾಡ್ಕೊಂಡು ಬರ್ತೀವಿ. ಮತ್ತು ಮನೆಯಲ್ಲಿ ಬೇಕಾದಷ್ಟು ನೀರು ಯೂಸ್ ಮಾಡದೆ ಎಲ್ಲ ಬಿಟ್ಬಿಡ್ತೀವಿ. ನೀರನ್ನು ನಾವು ನಾಶ ಮಾಡೋಕ್ಕಾಗಲ್ಲ, ಅಂದರೆ ಮಲಿನ ಮಾಡ್ಬೋದು, ನಾಶವಂತೂ ಮಾಡೋಕ್ಕಾಗಲ್ಲ. ಇವತ್ತು ನಮಗೆ ಉಸಿರಾಡೋಕ್ಕೆ ಗಾಳಿ ಅಂತ 72% ನಮಗೆ ಅಮೆಝಾನ್ ಕಾಡಿಂದ ಸಿಗ್ತದೆ. ಇನ್ನು ಉಳಿದ 18% ಉಳಿದ ಜಾಗದಿಂದ ಸಿಗ್ತದೆ. ಅಂದರೆ ಈಗ
ಮರ ಕಡಿಬೇಡಿ ಅಂತ ಹೇಳ್ತೀವಿ, ಸೈಟ್ಗಳು ಅವು ಇವು ಅಂತ ತಗೋಬಿಟ್ಟು ನಾವೇ ಮನೆ ಕಟ್ಟಕ್ಕೆ ಎಲ್ಲ ಹಾಳು ಮಾಡ್ತಿದ್ದೀವಿ. ಪರಿಸರ ಬೆಳೆಸಿ ಅಂತ ಎಲ್ಲರಿಗೂ ಹೇಳ್ಬೋದು, ಆದರೆ ಎಲ್ಲರೂ ಮಾಡೋಕ್ಕಾಗಲ್ಲ. ಅವರವರ ಕೆಲಸಗಳು ಅವರವರಿಗೆ ಇರ್ತವೆ. ವಸ್ತುಗಳು ಇಲ್ದಾಗಲೇ ಅದ್ರ ಬೆಲೆ ಗೊತ್ತಾಗೋದು. ಈಗ ನಮಗೆ ಗೊತ್ತಾಗ್ತಿಲ್ಲ, ಏಕೆಂದರೆ ಎಲ್ಲ ನಮಗೆ ಸವಲತ್ತು ಎಲ್ಲ ಇದೆ. ಹಾಗಾಗಿ ಮುಂದಿನ ಪೀಳಿಗೆಯವರೆಗೆ ಗೊತ್ತಾಗುತ್ತೆ ಉಳಿಸದೆ ಹೋದರೆ ನಾವು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಭಾವತಿ. ನಾನು ತೃತೀಯ BA ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಸಿಕ್ಕಿರುವಂಥ ವಿಷಯ ರೈತ. ನಾವೆಲ್ಲ ರೈತರ ಮಕ್ಕಳು ಅಂತ ಹೇಳಕ್ಕೆ ಒಂಥರ ಹೆಮ್ಮೆಯ ವಿಚಾರವಾಗಿದೆ. ಹಾಗೂ ರೈತ ಅಂದರೆ ನಮ್ಮ ದೇಶದ ನಿಜವಾದ ನಾಯಕ ರೈತ. ಅವನು ಒಂದು ಸಮಯ ಕೈ ನಿಲ್ಲಿಸಿದರೆ ನಮ್ಮೆಲ್ಲರ ಹೊಟ್ಟೆ ಹಸಿವಿನಿಂದ ಇರುವುದಂತೂ ಖಚಿತ ಅಲ್ಲವೇ? ರೈತ ನಮ್ಮ ದೇಶಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎರಡು ಕಡೆಯಿಂದಲೂ ಸಹ ಸಹಾಯ ಮಾಡುತ್ತಾನೆ. ರೈತನಿಲ್ಲದಿದ್ದರೆ ನಿಜವಾಗಲೂ ನಮ್ಮ ದೇಶದ ಕತೆ ಏನಾಗಬಹುದೆಂದು ಸಾಧ್ಯವಿಲ್ಲ. ರೈತ ನಮ್ಮ ದೇಶದ ಅಸ್ತಿತ್ವವೂ ಆಗಿದ್ದಾನೆ. ಅವನು ಬೆಳೆಯುವ ಬೆಳೆ ನಮಗೆ ಹಸಿವನ್ನು ಹಿಂಗಿಸುತ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನಿಯಾ. ನಾನು ದ್ವಿತೀಯ ವರ್ಷದ BSc ವಿದ್ಯಾರ್ಥಿನಿ. ನನಗೆ ಬಂದಿರೋ ವಿಷಯ ಮದುವೆ ಅಂತ ಹೇಳಿದ್ರೆ ಕೇವಲ ಎರಡು ವ್ಯಕ್ತಿಗಳ ನಡುವೆ ಆಗ್ತಿರುವ ಸಂಯೋಜನೆ ಅಷ್ಟೇ ಅಲ್ಲ, ಅದು ಎರಡು ಕುಟುಂಬಗಳ ನಡುವೆ ಆಗೋ ಪರಸ್ಪರ ನಂಬಿಕೆ, ಬಾಂಧವ್ಯ ಮತ್ತೆ ಪ್ರೀತಿ ಆಗಿರುತ್ತೆ. ಆದ್ರೆ ಇವಾಗಿನ ಕಾಲದಲ್ಲಿ ಆ ಪ್ರೀತಿ ಬಾಂಧವ್ಯ ಉಳಿದಿಲ್ಲ. ಮದ್ವೆ ಅಂತ ಹೇಳಿದ್ರೆ ಆವಾಗಿನ ಕಾಲದಲ್ಲಿ ಎಷ್ಟು ಸಡಗರ ಸಂಭ್ರಮ ಇರುತ್ತಿತ್ತು. ಹೆಂಗಂದ್ರೆ ಆವಾಗಿನ ಕಾಲದಲ್ಲಿ ಎಲ್ಲಾ ಬಂಧು ಬಳಗದವರು ಒಂದ್ ತಿಂಗಳಿಗೆ ಮುಂಚೆನೆ ಬಂದ್ಬಿಟ್ಟು ಮದ್ವೆ ಮನೆ ಕಳೆ ತರ್ತಿದ್ರು. ಎಲ್ಲಾ ಸೇರಿ ಮನೆಯಲ್ಲೇ ಅಡ್ಗೆ ಮಾಡಿ ಮನೆಯಲ್ಲೇ ಊಟ ಬಡಿಸಿ ಎಲ್ಲ ಮನೆಯಲ್ಲೇ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಆ ಥರ ಇಲ್ಲ. ಅರೇಂಜ್ ಮ್ಯಾರೇಜ್ ಅಂತೇಳಿ ಹಾಕ್ತಾರೆ, ಮತ್ತೆ ಲವ್ ಮ್ಯಾರೇಜ್ ಅಂತೇಳಿ ಹಾಕ್ತಾರೆ. ಅರೇಂಜ್ ಮ್ಯಾರೇಜ್ ಯಾವ ಥರ ಆಗ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಒಪ್ಪಿಸ್ಬಿಟ್ಟು ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನ ಮದುವೆ ಆಗ್ಬಿಟ್ಟು ಅದಕ್ಕೆ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತಾರೆ. ಬಟ್ ಲವ್ ಮ್ಯಾರೇಜ್ ಆ ಥರ ಇಲ್ಲ. ಅದಕ್ಕೆ ಹೆಂಗಂತಾರ ಅಂತ ಹೇಳಿದ್ರೆ ಆವಾಗಿನ ಕಾಲದಲ್ಲಿ ಗಂಧರ್ವ ವಿವಾಹ ಅಂತ ಇತ್ತು. ಯಾವ ಥರ ಅಂದರೆ ದುಷ್ಯಂತ ಶಾಕುಂತಲೆ ಅವರನ್ನು ಮದುವೆ ಆಗ್ತಿದ್ರಲ್ಲ, ಅದನ್ನ ಗಂಧರ್ವ ವಿವಾಹ ಅಂತೇಳಿ ಕರಿತಿದ್ರು. ಅದನ್ನೇ ಇವಾಗ ಲವ್ ಮ್ಯಾರೇಜ್ ಅಂತೇಳಿ ಕರೀತಾರೆ. ಹೋಗ್ಬಿಟ್ಟು ಹುಡುಗ ಹುಡುಗಿ ತಮ್ಮನ್ ತಾವೇ ಒಪ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟು ಬಂದ್ಬಿಟ್ಟು ನಾವು ಮದ್ವೆ ಆಗಿದ್ದೀವಿ ಅಂತ ಹೇಳ್ತಾರೆ. ಬಟ್ ಆವಾಗಿನ ಕಾಲದಲ್ಲಿ ಆ ಥರ ಇರ್ತಿರ್ಲಿಲ್ಲ. ಆವಾಗಿನ ಕಾಲದಲ್ಲಿ ಹೆಂಗಂತಿದ್ರಂದ್ರೆ ಮದುವೆ ಈ ಬಂದ ಅಂತ ಹೇಳ್ತಿದ್ರು. ಇವಾಗಿನ ಕಾಲದಲ್ಲಿ ಮದ್ವೆ ಸಾವಾಸನೆ ಬೇಡ ಅಂತಾರೆ. ಫಸ್ಟ್ ಏನಂತ ಹೇಳ್ಕೊಡ್ತಿದ್ರಂದ್ರೆ ನೀನು ಆ ಮನೆಗೆ ಹೋಗ್ಬಿಟ್ಟು ಆ ಮನೆ ನಮ್ಮ ಮನೆ ಮರ್ಯಾದೆ ಉಳಿಸು, ಯಾವ್ದಾದ್ರು ಒಂದು ಮಾತು ಬಂದ್ರೆ ತಗ್ಗಿ ಬಗ್ಗಿ ನಡಿ, ಆ ಥರ ಹೇಳ್ಕೊಡ್ತಿದ್ರು. ಆದ್ರೆ ಇವಾಗಿನ ಕಾಲದಲ್ಲಿ ಆ ಥರ ಇಲ್ಲ. ನಮ್ಮ ಮಾವ ಲಾಯರು ಏನಾದರೂ ಹೇಳ್ಬಿಟ್ರೆ ಒಂದು ಕಾಲ್ ಮಾಡು ಸಾಕು, ಈ ಥರ ಹೇಳ್ತಾರೆ. ಇದೆಷ್ಟು ಸರಿ ಹೇಳಿ? ಆದ್ರೆ ನಮ್ಮ ಕುವೆಂಪು ಅವರು ಮಂತ್ರ ಮಂಗಲ್ಯ ಅಂತೇಳಿ ಒಂದು ಇದು ತರ್ತಾರೆ. ಮದ್ವೆ ಒಂದು ಆಡಂಬರ ಮಾತ್ರ ಅಲ್ಲ, ಅದು ಮದ್ವೆ ಆದ್ಮೇಲೆ ಮದ್ವೆ ದಿನನೇ ಬಂದು ಆಶೀರ್ವಾದ ಮಾಡ್ಬೇಕಂತಿಲ್ಲ. ನೀವು ಬಂದ್ಬಿಟ್ಟು ಎಷ್ಟೋ ದಿನ ಆದ್ಮೇಲೆ ಬಂದ್ಬಿಟ್ಟು ಮದ್ವೆ ಆದ್ಮೇಲೆ ಆಶೀರ್ವಾದ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಆದ್ರೆ ನನ್ನ ಪ್ರಕಾರ ಮದ್ವೆ ಅಂತ ಹೇಳಿದ್ರೆ ಎರಡು ಹೃದಯಗಳ ಪರಸ್ಪರ ಒಪ್ಪಂದ ಆಗಿರುತ್ತೆ. ಅದನ್ನ ಯಾವುದೇ ಅಪ್ಪ ಅಮ್ಮನಿಗೆ ತೊಂದರೆ ಮಾಡದೆ ಕಾಲ ಮೇಲೆ ನಾವು ನಿಂತ ಮೇಲೆ ಅಪ್ಪ ಅಮ್ಮನಿಗೆ ಒಪ್ಪಿಸಿ ಎಲ್ಲ ಮದ್ವೆ ಆಗಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅಂದರೆ ಅವರು ಬೇಗ ಪ್ರೆಗ್ನೆಂಟ್ ಆಗಿರೋದಾಗಿರ್ಬೋದು, ಆ ಥರದಿಂದ ಅವರ ಹೆಲ್ತ್ ಮೇಲೆ ಅಂದರೆ ಅವರ ಆರೋಗ್ಯ ಹಾಳಾಗುತ್ತೆ. ಅದರಿಂದ ಎಷ್ಟೊಂದು ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಅಂದಂಥ ಸೌಲಭ್ಯಗಳು ಇರಲಿಲ್ಲ. ಅದಕ್ಕೋಸ್ಕರ ಅವರಲ್ಲಿ ಅಂದರೆ ಆಗೋವಂಥ ಹೆಣ್ಣು ಮಕ್ಕಳು ಏನಿದ್ದಾರೆ ಅವ್ರನ್ನ ಅಂದರೆ ದೇವದಾಸಿಗೆ ಬಿಡಬೇಕು ಅನ್ನೋದೊಂದು ಪದ್ಧತಿ ಇತ್ತು. ಅಂದರೆ ಇವಾಗ ಬರ್ತಾ ಅದು ಏನಾಗಿದೆ ಅಂದರೆ ಹೆಣ್ಣು ಮಕ್ಕಳ ಮೇಲಿನ ಶೋಷಣೆಯಾಗಿ ತಿರುಗಿದೆ. ಅಂದರೆ ಆ ಅಂಶವಾಗಿ ಒಂದು ತಿರುಗಿರೋದನ್ನ ನಾವು ನೋಡ್ಬೋದಾಗಿದೆ. ಎಷ್ಟು ನಮ್ಮ ದೇಶ ಎಷ್ಟೊಂದು ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು. ಬಟ್ ಇನ್ನು ಎಷ್ಟೊಂದು ಜಿಲ್ಲೆ ರಾಜ್ಯಗಳಲ್ಲಿ ಇನ್ನೂ ಎಷ್ಟೊಂದು ಅಂದರೆ ಅಭಿವೃದ್ಧಿ ಒಂದೇ ಇಲ್ಲ. ಅಂದರೆ ಬಾಲ್ಯ ವಿವಾಹ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡದೇ ಇರೋವಂಥದ್ದು. ಆಮೇಲೆ ಇಂದಿನ ಕಾಲದಲ್ಲಿ ಮನುಸ್ಮೃತಿ ಅನ್ನೋ ಒಂದು ಕೃತಿಯಲ್ಲಿ ಅಂದರೆ ಒಬ್ಬ ಕವಿ ಏನಂತ ಹೇಳಿದ್ದಾರೆ ಅಂದರೆ ಹೆಣ್ಣು ಮಕ್ಕಳೇನಿದ್ದಾರೆ ಅವರೆಲ್ಲ ಅಂದರೆ ಗಂಡನಿಗೆ ಯಾವಾಗಲೂ ದಾಸಿ ಆಗಿರಬೇಕು, ಗಂಡ ಹೇಳಿದ್ದನ್ನ ಕೇಳ್ಕೊಂಡಿರ್ಬೇಕು, ಅವ್ರಿಗೆ ಯಾವುದೇ ರೀತಿ ಶಿಕ್ಷಣ ಆಗಿರ್ಬೋದು ಅವ್ರಿಗೆ ಯಾವುದೇ ರೀತಿನ ಅರಿವನ್ನು ಮೂಡಿಸಬಾರ್ದು, ಯಾಕಂದರೆ ಅವರಿಗೆ ಜೀತದಾಳಾಗಿರ್ಬೇಕು ಅನ್ನೋ ಈ ಥರ ಅಂಶ ಇತ್ತು. ಅದು ಇವಾಗಲೂ ಕೂಡ ಅದು ಮನುಸ್ಮೃತಿ ಅನ್ನೋ ಒಂದು ಕೃತಿ ಅಲ್ಲ, ಇವಾಗಲೂ ಕೂಡ ಅದು ನಡೀತಾ ಇದೆ. ಅದನ್ನು ನಾವು ನೋಡ್ಬೋದು. ಹಾಗೇನೆ ವರದಕ್ಷಿಣೆ ಸಾವು, ನಾನು ಇವಾಗ ಅಂದರೆ 15 ದಿನದಿಂದ ಇಂಟರ್ನ್ಶಿಪ್ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ನಾನು ನೋಡಿದ್ದು ಅಂದರೆ ಅಲ್ಲಿ ಬಂದಿರೋ ಎಷ್ಟೊಂದು ಪ್ರಕರಣಗಳು ಬರೀ ವರದಕ್ಷಿಣೆ ಸಾವು ಅಂದರೆ ವರದಕ್ಷಿಣೆ ಕಿರುಕುಳಗಳು. ಅದರಿಂದ ಎಷ್ಟೊಂದು ಜನ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಆಮೇಲೆ ಏನೇ ಕಷ್ಟ ಆಗಿದ್ರು ಅದನ್ನು ಎದುರಿಸುವಂಥದ್ದು ಹೆಣ್ಣು ಮಕ್ಕಳು. ಅದಕ್ಕೇನೆ ಹೆಣ್ಮಕ್ಳು ಶಿಕ್ಷಣನ ಅಂದರೆ ಒಂದು ನಿರ್ಧಾರಗಳನ್ನ ತಗೊಳ್ಳೋಷ್ಟು ಏಬಲ್ ಆಗಿರಬೇಕು, ಅವ್ರಿಗೆ ಕೆಪಬಿಲಿಟಿ ಇರಬೇಕು, ಅವರ ತೀರ್ಮಾನ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ.
ಮಧ್ಯಾಹ್ನದ ಶುಭ ನಮನಗಳು. ಯಶಸ್ವಿನಿ ಸೆಕೆಂಡ್ ಇಯರ್ BSc. ನನಗೆ ಸಿಕ್ಕಿರುವಂಥದ್ದು ದೇಶದ ಅಭಿವೃದ್ಧಿಯಲ್ಲಿ ಯುವ ಜನತೆಯ ಪಾತ್ರ. ದೇಶಕ್ಕೆ ಅಭಿವೃದ್ಧಿ ಆಗಬೇಕಂದ್ರೆ ನ್ಯಾಷನಲ್ ಯೂತ್ ಡೇ ನಾವು ಸೆಲೆಬ್ರೇಟ್ ಮಾಡುವಂತಹ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದಂತಹ ಜನವರಿ 12ರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಂದು ಎಜುಕೇಷನಲ್ಲಿ ಇರಬೇಕು. ಆಗಿಯೂ ನಾವು ಯುವ ಜನತೆಯಲ್ಲಿ ಮೂಡಬೇಕಂದ್ರೆ ಫಸ್ಟ್ ಎಜುಕೇಷನಲ್ಲಿ ನೀಟಾಗಿ ನಾವು ಹೇಗೆಲ್ಲ ಪರ್ಸ್ಯೂ ಮಾಡಬಹುದು, ಬೇರೆಯವ್ರನ್ನ ಯಾವ ರೀತಿ ನಾವು ಅವ್ರನ್ನ ಏಕಚಿತ್ತವಾಗಿ ಅವರನ್ನು ಮನದಟ್ಟನ್ನು ಮಾಡಬಹುದು. ಹಾಗೆಯೇ ಅದ್ರ ಜೊತೆಗೆ ನಾಲೆಡ್ಜು ಇರಬೇಕು. ಹಾಗೆ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್. ಇವಾಗ ಎಜುಕೇಷನ್ ನಾವು ಎಲ್ಲೇ ಕೆಲಸ ತಗೊಳ್ಬೇಕಾದ್ರೂ ಸ್ಕಿಲ್ಸ್ ಅನ್ನುವಂಥದ್ದು ಬಹಳ ಇರಬೇಕಾಗಿರುವಂಥದ್ದು. ನಾವು ಯಾವುದೇ ಎಜುಕೇಷನ್ ಯಾರನ್ನು ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು, ಯಾರಾದರೂ ಒಬ್ಬರು ಮಾಡ್ತಿದ್ರೆ ನಮಗೆ ಯಾಕೆ ಅನ್ನುವ ರೀತಿ ಇನ್ವಾಲ್ವ್ಮೆಂಟ್ನ ತೋರಿಸ್ಬೇಕು. ಇದುವರೆಗೂ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಆಕಾಶವಾಣಿ ಹಾಸನ ಮತ್ತು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಕಾರ್ಯಕ್ರಮದ ಅಡಿಯಲ್ಲಿ ಆಶುಭಾಷಣ ಸ್ಪರ್ಧೆ ಕಾರ್ಯಕ್ರಮ ನಡೆಯಿತು. ಸ್ಪರ್ಧೆ ಈಗ ಮುಗಿದಿದೆ. ಅತ್ಯಂತ ಉತ್ಸಾಹದಿಂದ ಎಲ್ಲ ಸ್ಪರ್ಧಾಳುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಧನ್ಯವಾದಗಳನ್ನು ಹಾಸನ ಆಕಾಶವಾಣಿಯ ಪರವಾಗಿ ಅರ್ಪಿಸ್ತಾ, ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದಂಥ ಸುಜಾತ ಮೇಡಮ್ ಅವರು ಪುಸ್ತಕಗಳನ್ನ ಅವರಿಗೆ ನೀಡ್ತಾ ಇದ್ದಾರೆ. ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ಎಲ್ಲ ಸ್ಪರ್ಧಾಳುಗಳು ಕೇಳ್ಕೊಳ್ತಾ, ಇದಾಗಿತ್ತು ಯುವಜನರತ್ತ ಆಕಾಶವಾಣಿ ಚಿತ್ತ ಕಾರ್ಯಕ್ರಮದ ಅಡಿಯಲ್ಲಿ ಆಶುಭಾಷಣ ಸ್ಪರ್ಧೆ. ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗೃಹ ವಿಜ್ಞಾನ ಕಾಲೇಜು ಹಾಸನ ಇವರಿಗೆ ಹಾಸನ ಆಕಾಶವಾಣಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೋಲನ್ನು ಸೋಲಿಸುವುದೇ ಗೆಲುವಿನ ದಾರಿ. ತೀರ್ಪುಗಾರರ ಸಮ್ಮುಖದಲ್ಲಿ ನಡೆದ ಸ್ಪರ್ಧೆಯನ್ನು ಮುಕ್ತಾಯಗೊಳಿಸಿ ವಿದ್ಯಾರ್ಥಿಗಳ ಒಲವನ್ನು ಹೆಚ್ಚಿಸಿದ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ಶ್ರೀಮತಿ ಸಜ್ಜಿಲಾ ಮ್ಯಾಮ್, ಸಹಾಯಕ ಪ್ರಾಧ್ಯಾಪಕರು, ಮುಖ್ಯಸ್ಥರು, ಇತಿಹಾಸ ವಿಭಾಗ ಇವರು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಆಕಾಶವಾಣಿಯ 90 ವರ್ಷ ತುಂಬಿದ ಈ ಸುಸಂದರ್ಭದಲ್ಲಿ ಆಕಾಶವಾಣಿ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಆಕಾಶವಾಣಿಯ ಚಿತ್ತ ಯುವಜನರತ್ತ ಎಂಬ ಕಾರ್ಯಕ್ರಮವನ್ನ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡು ಈ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಈ ಕಾಲೇಜಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಪ್ರಾಂಶುಪಾಲರು ಅವರ ಅನುಪಸ್ಥಿತಿಯಲ್ಲಿ ಡಾಕ್ಟರ್ ಧನಂಜಯ PK ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ವಿದ್ಯಾರ್ಥಿ ಮಿತ್ರರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಆಕಾಶವಾಣಿಯ ಈ ಕಾರ್ಯಕ್ರಮದ ಆಯೋಜಕರು, ಮುಖ್ಯಸ್ಥರು ಆದಂತಹ ಶ್ರೀ BV ಶ್ರೀಧರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ಕಾಲೇಜಿನ ವತಿಯಿಂದಲೂ ಕೂಡ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಸುಜಾತ F ತಳವಾರ್, ಪ್ರಸಾರ ನಿರ್ವಾಹಕರು, ಆಕಾಶವಾಣಿ ಕೇಂದ್ರ ಹಾಸನ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರು ಹಾಗೂ ಗೃಹ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಮಧುಮತಿ S ಇವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದಂತಹ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದಂತಹ ಡಾಕ್ಟರ್ ನಂದೀಶ್ KG ಇವರನ್ನು ಕೂಡ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದೀರಾ ಸರ್. ಹಾಗಾಗಿ ತಮಗೂ ಕೂಡ ಕಾಲೇಜಿನ ವತಿಯಿಂದ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹಾಗೂ ಮತ್ತೋರ್ವ ಕಾಲೇಜ್ ವಾಣಿಜ್ಯ ವಿಭಾಗದ ಮುಖ್ಯಸ್ಥರು ಶ್ರೀ ರಘು ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಆಕಾಶವಾಣಿಯ ಸಿಬ್ಬಂದಿ ವರ್ಗದವರಾದಂತಹ ಶ್ರೀಮತಿ ಲಿಖಿತಾ, ಶ್ರೀ ಷಣ್ಮುಖ V ಹಾಗೂ ಶ್ರೀ ರಾಜು ಮ್ಯಾಥ್ಯೂ ಇವರನ್ನು ಕೂಡ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಹಾಗೂ ಮುಂದಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ. ಮತ್ತಷ್ಟು ಮುಂದೆ ಚೆನ್ನಾಗಿ ಭಾಗವಹಿಸ್ತೀರಾ ಅಂತೇಳಿ ಆಶಿಸ್ತಾ ನಿಮಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ತಾವೆಲ್ಲರೂ ಕೂಡ ಅತ್ಯಂತ ಕಾತರದಿಂದ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಈ ಭಾಗವಹಿಸುವಿಕೆ ಹೀಗೆ ಮುಂದುವರಿಲಿ. ಈಗ ಅಂತಿಮ ಫಲಿತಾಂಶವನ್ನು ಪ್ರಕಟಣೆ ಮಾಡಬೇಕು ಅಂಥೇಳಿ ನಮ್ಮ ಹಾಸನ ಆಕಾಶವಾಣಿಯ ಮುಖ್ಯಸ್ಥರಾದಂಥ BV ಶ್ರೀಧರ್ ಸರ್ ಅವ್ರನ್ನ ಅತ್ಯಂತ ಆತ್ಮೀಯತೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಇದಕ್ಕೆಲ್ಲ ಒಂದಷ್ಟು ಗ್ರೇಡೇಷನ್ ಕೊಟ್ಟಿದ್ದೀವಿ. ಇದ್ರ ಪ್ರಕಾರ ಮೊದಲನೇ ಸ್ಥಾನ ಮಾನ್ಯ ಹಾಗೂ ಮೊನಿಷಾ, ಎರಡನೇ ಸ್ಥಾನ ಕಾವ್ಯ, ಮತ್ತು ಮೂರನೇ ಸ್ಥಾನ ಇಬ್ಬರು ಹಂಚ್ಕೊಂಡಿದ್ದಾರೆ, ಅನ್ನಪೂರ್ಣೇಶ್ವರಿ ಮತ್ತು ಪ್ರೀತಿ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಲ್ಲ ಸ್ಥಾನಗಳು ಹುಡುಗಿಯರ ಪಾಲಾಗಿದೆ.
ಸ್ಪರ್ಧೆಯಲ್ಲಿ ವಿಜೇತರಾದಂಥ ಎಲ್ಲ ಹುಡುಗಿಯರಿಗೆ ಅಭಿನಂದನೆಗಳು. ಹಾಗೆ ಭಾಗವಹಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಆಶುಭಾಷಣ ಸ್ಪರ್ಧೆ ಮುಕ್ತಾಯವಾಗ್ತಾ ಇದೆ. ಎಲ್ರಿಗೂ ಕೂಡ ನಮಸ್ಕಾರ. ಇದುವರೆಗೆ ಆಕಾಶವಾಣಿ ಹಾಸನ ಮತ್ತು ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವ ಜನರತ್ತ ಮಾಲಿಕೆಯಲ್ಲಿ ಆಶುಭಾಷಣ ಸ್ಪರ್ಧೆಯ ಧ್ವನಿ ಮುದ್ರಣದ ಅಂತಿಮ ಭಾಗವನ್ನ ಕೇಳಿದಿರಿ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಸಹಕಾರ ಷಣ್ಮುಖ ಹೆಚ್ವಿ ಮತ್ತು ಲಿಖಿತಾ ಎಂಪಿ. ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಕಾರ್ಯಕ್ರಮದ ಸಮಗ್ರ ನಿರ್ವಹಣೆ ಬಿವಿ ಶ್ರೀಧರ್.